ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ನಾಮಕರಣ ಅಂದರೆ ಗೊತ್ತೇ ಇದೆ. ಹುಟ್ಟಿದ ಮಗುವಿಗೆ ಕೆಲವು ದಿನಗಳ ನಂತರದಲ್ಲಿ ಒಂದು ಹೆಸರನ್ನ ಇಡುವಂತಹ ಶಾಸ್ತ್ರ ಅಥವಾ ನಾಮಕರಣ ಅಂತ ಹೇಳಿ ಎಲ್ಲರೂ ಕೂಡ ಕುಟುಂಬದವರು, ಬಂಧು ಬಳಗದವರು ಎಲ್ಲರೂ ಸೇರಿ, ಆಪ್ತರು ಸೇರಿ ಮಾಡುವಂತಹ ಒಂದು ನಾಮಕರಣ ಮಹೋತ್ಸವ ಅಂತ ಕರಿತೀವಿ. ಅದೇ ರೀತಿ ಇದನ್ನ ಹೊರತುಪಡಿಸಿ ದೇವರಿಗೆ ನಾಮಕರಣ ಅನ್ನುವಂತಹ ಪ್ರಶ್ನೆ ಮಾಡಿದಾಗ ಬಹಳಷ್ಟು ಗೊಂದಲ ಸೃಷ್ಟಿಯಾಗತ್ತೆ. ಅರೆ, ದೇವರಿಗೆ ನಾಮಕರಣ ಮಾಡ್ತಾರಾ? ಒಂದು ವೇಳೆ ದೇವರಿಗೆ ನಾಮಕರಣ ಮಾಡೋದಾದ್ರೆ ಇದು ಸರಿನಾ ಅನ್ನುವಂಥ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತೆ. ಇದೇ ವಿಚಾರವನ್ನ ಇವತ್ತು ಗುರೂಜಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ನಾಮಕರಣ ಅನ್ನುವಂಥ ವಿಚಾರ ಬಂದಾಗ ನಿಜಕ್ಕೂ ದೇವ್ರಿಗೆ ನಾಮಕರಣನ ಅಂತ ಹೇಳಿ ಬಹುಶಃ ಯಾರಲ್ಲೂ ಕೂಡ ಆ ಒಂದು ಪ್ರಶ್ನೆ ಮೂಡೋದಿಲ್ಲ. ಆದರೆ ಇವತ್ತಿನ ವಿಚಾರ ಒಂದಿಷ್ಟು ಗೊಂದಲಗಳಿಂದಲೂ ಕೂಡ ಕೂಡಿದೆ. ಸೊ ಯಾವ ರೀತಿಯಾಗಿ ನೀವು ತಿಳಿಸ್ಕೊಡ್ತೀರಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರತಿನಿತ್ಯವೂ ಒಂದು ರೀತಿ ಗೊಂದಲವಾಗೇ ಇರತಕ್ಕಂತಹ ವಿಚಾರ ನಮಗೆ ಬಂದಾಗ ಸ್ವಲ್ಪ ಬುದ್ಧಿ ಚಿಗುರತ್ತೆ. ಹೌದು ಗುರುಜಿ. ಅಂದರೆ ನಮ್ಮ ಮೆದುಳಿಗೆ ಒಂದು ಸ್ವಲ್ಪ ಸಾನಿ ಹಿಡಿಬೇಕಲ್ಲಮ್ಮ. ಚಾಕುಗೆಲ್ಲ ಹಿಡಿಸ್ತೀವಿ ನಾವು, ಮೆದುಳಿಗೆ ಸಾನಿ ಹಿಡಿಸೋದು ಎಲ್ಲರೂ ಸಾಧ್ಯ ಇದೆಯಾ? ಹಿಡಿಬೇಕು ಅಂತೆ ಬೇಡ ಅಂತೀಯಾ? ಹಿಡಿಬೇಕು. ಹಾಂ, ಈ ಮೆದುಳಿಗೆ ಶಾನಿ ಹಿಡಿಯೋದು ಯಾವುದು ಅಂದರೆ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇವತ್ತು ಬೆಳಿಗ್ಗೆ ಏನು ಕೇಳ್ತೀವಪ್ಪ ನಾವು ಆಶ್ಚರ್ಯವಾಗಿ, ಹೊಸ ವಿಚಾರವಾಗಿ, ಬೇಕಾ ಬೇಡವಾ? ಬೇಕು. ಹಾಂ, ಕೇಳಿ 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 ಸಾಕಾಗ್ಬಿಟ್ಟಿದೆ ಸ್ವಾಮಿ, ಏನು ಮಾಡಲಿ, ಏನೋ ನೀವೊಬ್ಬರು ಏನೋ ಹೇಳ್ತಾ ಇದ್ದೀರಾ ಅಂತ ಕೇಳಿಸ್ಕೊತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ಜನ ಬಂದಿದ್ದಾರೆ. ಅದು ತುಂಬ ಖುಷಿಕರವಾದ ವಿಷಯ, ತುಂಬ ಹೆಮ್ಮೆ ಪಡುವಂಥ ವಿಷಯ. ಯಾಕೆ ಅಂತಂದರೆ ಏನೂ ಆಗಿಲ್ಲ, ಹಂಗೇ ಇದ್ದೀವಿ, ಅದರಲ್ಲೇ ಕೂತಿದ್ದೀವಿ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬರು ತುಂಬೋಗಿದೆ. ಅದಕ್ಕೋಸ್ಕರವಾಗಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಇವತ್ತಿನ ವಿಚಾರ, ದೇವರ ಹೆಸರು ಹೇಳಿ ಮಕ್ಕಳಿಗೆ ನಾಮಕರಣ ಮಾಡೋದು ಕೇಳಿದ್ದೀನಿ. ಹೌದಾ? ಹೌದು. ದೇವರಿಗೆ ನಾಮಕರಣ ಯಾರು ಮಾಡೋದಾಗಾದರೆ? ನಾವು ಮಾಡೋಕ್ಕಾಗತ್ತ ದೇವರಿಗೆ? ದೇವ್ರು ದೊಡ್ಡವ ನಮಗಿನ್ನ, ಸತ್ಯ. ಮತ್ತೇನು ಇವತ್ತು ನೀವು ಮೆಸೇಜ್ ಕೊಡ್ತಾ ಇರೋದಾಗಾದರೆ ದೇವ್ರ ನಾಮಕರಣನ ಅದಕ್ಕೆ ತಿಳ್ಕೊಂಡ್ಮೇಲೆ ಗೊತ್ತಾಗತ್ತೆ ನಾವು ಎಷ್ಟು ನಾಮಕರಣ ಮಾಡ್ತಾ ಇದ್ದೀವಿ. ಪ್ರತಿ ಕ್ಷಣದಲ್ಲೂ, ಪ್ರತಿದಿನ ಆದರೆ ಪರವಾಗಿಲ್ಲ, ಪ್ರತಿ ಕ್ಷಣದಲ್ಲೂ ದೇವರು ನಾಮಕರಣ ಮಾಡ್ತಾನೇ ಇದ್ದೀವಿ ನಾವು. ಆದರೆ ನಮಗಿನ್ನೂ ಅರಿವಾಗಿಲ್ಲ. ಯಾಕೆ ಅಂದರೆ ಮಾಮೂಲಿ ಆಡೋ ಭಾಷೆಯಲ್ಲಿ ನಾನು ಎಲ್ಲ ಥರದ ದೇವರು ಮಾಡಾಯಿತು, ಇನ್ಯಾವ ದೇವರೈತೆ ಅಂತ ಕೇಳ್ತಾರಾ ಇಲ್ವಾ? ಕೇಳ್ತಾರೆ ಗುರುಜಿ. ಈಗ ಅಲ್ಲಿ ಸಿಕ್ತಲ್ಲ, ಓಕೆ, ನೀವು ಯಾವ್ದಾದ್ರು ದೇವರು ಹೇಳ್ತೀರಾ ಪೂಜೆ ಮಾಡೋದು ಅಂತ ನಮ್ಮನ್ನು ಕಾದಂಗೆ ಅವರು. ಈಗ ಜ್ಯೋತಿಷ ಹೇಳ್ಕೊಂಡೇ ಬಂದವ್ರೆ, ಪಂಚಾಂಗ ಹೇಳ್ಕೊಂಡೇ ಬಂದವ್ರೆ ಪ್ರಪಂಚ ತುಂಬ. ಅವ್ರು ಹೇಳ್ತಾನೆ ಅವರೇ, ನಾವು ಮಾಡ್ತಾನೆ ಇದ್ದೀವಿ. ಇನ್ಯಾವ್ದಾದ್ರು ಬೇರೆ ದೇವರು ಇರ್ಬೋದಾ ಅಂದರೆ ನಾಮಕರಣ ಆಯ್ತಲ್ಲ ಅಲ್ವಾ? ಹಾಗೆ ನಾವು ಕೂಡ ಈ ದೇವ್ರು ಮಾಡಿದೆ, ಆ ದೇವ್ರು ಮಾಡೋದು ಸರಿ ಹೋಗ್ಬೋದು, ಆ ದೇವ್ರು ಮಾಡಿದ್ಮೇಲೆ ಈ ದೇವ್ರು ಮಾಡೋದು ಸರಿ ಹೋಗ್ಬೋದು. ಈ ರೀತಿ ನಾವು ಪ್ರತಿ ಕ್ಷಣವೂ ಕೂಡ ನಾವು ಮನಸ್ಸಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದು, ಮಾಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ, ಏನು ಮಾಡಲಿ? ಎಷ್ಟೋ ಜನಕ್ಕೆ ಯೋಚನೆ ಬಂದುಬಿಟ್ಟಿದೆ, ಭಯ ಬಂದುಬಿಟ್ಟಿದೆ. ಮಾಡೋದಾ, ದೇವ್ರು ಮಾಡೋದು ಸರಿನಾ, ಬಿಟ್ಬಿಡೋದು ಸರಿನಾ? ಈ ಥರ ಮಟ್ಟಕ್ಕೆ ನಾವು ಹೊರಟೋಗಿದ್ದೀವಿ. ಇದಕ್ಕೆ ಕಾರಣ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ, ಭಾರತೀಯನಾಗಿದ್ದೀನಾ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಅರ್ಥ ಯಾಕಾಗಿಲ್ಲ ನಮ್ಮ ಭಾರತೀಯರಿಗೆ ಅಂತ ನನ್ನ ಪ್ರಶ್ನೆ. ನಮ್ಮ ಭಾರತೀಯರಿಗೆ ಅರ್ಥನೇ ಆಗಿಲ್ಲ. ಯಾವುದದು ಅಂದರೆ ಪಂಚಾಂಗ ಅಂತ ನಾವು ಇವತ್ತು ಎಲ್ಲ ನಂಬಿದ್ದೀವಿ, ಕೇಳ್ತಾ ಇದ್ದೀವಿ, ಕೇಳಕ್ಕೆ ಹೋಗ್ತೀವಿ. ಹೌದಮ್ಮ? ಪಂಚಾಂಗದ ಅರ್ಥ ಏನು? 5 ಅಂಗಗಳು. ಪಂಚಾಂಗ 5 ಅಂಗಗಳು. ಅಮಾವಾಸ್ಯೆ ಹುಟ್ಬಿಟ್ಟೆ, ಭಾನುವಾರ ಹುಟ್ಬಿಟ್ಟೆ, ಶನಿವಾರ ಹುಟ್ಬಿಟ್ಟೆ, ಯಮಗಂಡ ಕಾಲದಲ್ಲಿ ಹುಟ್ಬಿಟ್ಟೆ, ಅರ್ಧರಾತ್ರಿಲಿ ಹುಟ್ಬಿಟ್ಟೆ, ಅಮಾವಾಸ್ಯೆ ದಿನ ಹುಟ್ಬಿಟ್ಟೆ. ಈ ಪ್ರಶ್ನೆ ಇದೆ ತಾನೆ? ಹುಟ್ಟುಬಿಟ್ಟೆ ಕಾರಣ ಯಾರು? ಈ ಹುಟ್ಬಿಟ್ಟೆ ಕಾರಣ ಯಾರು ಅಂದರೆ ಪಂಚಾಂಗ ಹಿಡ್ಕೊಂಡ್ಬಿಡ್ತೀವಿ ಬಿಗಿಯಾಗಿ ಹೋಗಿ ನಾವು. ಅಲ್ಲಿ ಹೋಗಿ ಶಾಸ್ತ್ರ ಕೇಳ್ದ ಸ್ವಾಮಿ, ಅವರು ಚೆನ್ನಾಗದೆ ಅಂದರು, ಇಲ್ಲ ಚೆನ್ನಾಗಿಲ್ಲ ಅಂದರು, ಏನೋ ಒಂದು ಇರುತ್ತೆ. ಪಂಚಾಂಗದಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ವಿಚಾರ ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ನಮಗೆ 5 ಪ್ರಾಣ, ಪಂಚಪ್ರಾಣ ಅಂತೀವಲ್ಲಮ್ಮ, 5 ಪ್ರಾಣ ಇದೆ ತಪ್ಪೋದಲ್ಲ. ಈ 5 ಪ್ರಾಣ ಮನುಷ್ಯನ ದೇಹಕ್ಕೆ ಬೇಕಾದಂತಹ ವಿಚಾರ, 5 ಪ್ರಾಣ ಇದೆ. ಹಾಗೆ ನಮ್ಮ ವಾಸದ ಮನೆಗೆ 5 ಅಂಗಗಳಿದೆ.
ವಾಸದ ಮನೆಗೆ ಎಷ್ಟಿದೆ ಅಂಗ? 5 ಅಂಗ. 5 ಅಂಗ ಇದೆ ಮನೆಯಲ್ಲಿ, 5 ಅಂಗ ಇರಲೇಬೇಕು ವಾಸದ ಮನೆಗೆ. ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ದೇವರೊಬ್ಬನೇ ಅಂತ ತಿಳಿಬೋದು. ನಮ್ಮ ವಾಸದ ಮನೆಗೆ 5 ದಿಕ್ಕು ಇದೆಯಾ ನೋಡ್ಕೊಳ್ಳಿ, ಸಾಧ್ಯನಾ? ಇಲ್ಲವೇ ಇಲ್ಲ. ಹಾಗಿದ್ದ ಮೇಲೆ ಪಂಚಾಂಗ ಕೇಳ್ತೀವಿ, ಪಂಚಾಂಗ ಶಾಸ್ತ್ರ ಕೇಳ್ತೀವಿ ಅಂದರೆ ಹೇಳೋರು ತಪ್ಪ ಕೇಳೋರು ತಪ್ಪ, ನೀವು ಡಿಸೈಡ್ ಮಾಡಿ. ಪಂಚಾಂಗ ತಪ್ಪಲ್ಲ, ಹೇಳುವವರು ಕೇಳುವವರು ತಪ್ಪು. ಕಾರಣ 5 ಅಂಗ ಅಂದ ಮೇಲೆ 5 ದಿಕ್ಕುಗಳಲ್ಲಿರುತ್ತೆ ಅಂದ ಮೇಲೆ ನಮ್ಮ ಮನೆಗೆ 5 ದಿಕ್ಕು ಸಾಧ್ಯ ಇಲ್ಲ. ಕಾರಣ ಹಿಂದಿನವರು 5 ದಿಕ್ಕಿನ ಮನೆಯನ್ನು ಕಟ್ಟುತ್ತಿದ್ದರು. ಸರಿನಾ ತಪ್ಪಮ್ಮ? ಹೌದಲ್ಲ? ಯಾಕೆಂದರೆ ಮೇಲ್ಗಡೆ ಓಪನ್ ಇರ್ತಿತ್ತು. ಈಗ ನಾವೇನು ಮಾಡ್ತೀವಿ, ಮೇಲ್ಗಡೆ ಒಂದು, ಅದ್ರ ಮೇಲ್ಗಡೆ ಒಂದು, ಅದ್ರ ಮೇಲ್ಗಡೆ ಒಂದು ಜೋಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಈಗ ಮನೆ ದಿಕ್ಕಿಲ್ಲದ ಮನೆ ಆಯಿತು. ಈಗ ಪಂಚಾಂಗ ಎಲ್ಲಿ ವರ್ಕ್ ಆಗುತ್ತೆ ನಿಮಗೆ? ಯೋಚನೆ ಮಾಡಬೇಕಲ್ಲ ಇದು, ಅಲ್ವಾ? ಅರೆ ಹಿಂದೆ ಇತ್ರಿ ಅದೇ ರೀತಿ ಮನೆ ಕಟ್ತಿದ್ರು, ಅದೇ ರೀತಿ ಪಂಚಾಂಗ. ಯಾಕೆ ಅವಾಗ ಅಂದರೆ ನಾವು ಒಂದು ತಿಳ್ಕೋಬೇಕು, ನಮ್ಮ ಉಸಿರಾಟ ಪರಮೇಶ್ವರ. ದೇವರನ್ನ ಹೋಲಿಕೆ ಕೊಡೋದಾರೆ ನಮ್ಮ ದೇಹದ ಅರ್ಥ ತಿಳ್ಕೋಬೇಕು ಫಸ್ಟು. ನಮ್ಮ ಉಸಿರಾಟ ಪರಮೇಶ್ವರ. ಅದಕ್ಕೆ ಅದನ್ನು ಉಸಿರಾಟ ವ್ಯತ್ಯಾಸ ಆದರೆ ICUಗೆ ಹೋಗುತ್ತದು. ಅಂದರೆ ನಾನು ಇದನ್ನು ನೋಡ್ತಾ ಇದ್ದೀನಿ ತಂದು ಹಾಕಿಲ್ಗೆ ಅಂತ. ICU ಉಸಿರಾಟ ತೊಂದರೆ ತಗೊಂಡಾಗ ICUಗೆ ಹಾಕಿ ಅಷ್ಟೇ, ಅವನೇ ಪರಮೇಶ್ವರ. ನಮ್ಮ ದೇಹದ ಅರ್ಥ ತಗೊಂಡ್ರೆ ನಾವು ಮನುಷ್ಯರು ಅಂತಕ್ಕಂತಹ ನಮಗೆ ಗುರ್ತಾದ ಮೇಲೆ ಅದಕ್ಕೊಂದು ಹೆಸರಿಡ್ತಾರೆ. ಯಾವ ಹೆಸರು? ಶ್ರೀ ಮಹಾವಿಷ್ಣುವಿನ ಹೆಸರೇ ಇಡಬೇಕು. ಇಟ್ಟಿದ್ದೀವ? ಚಿಂಕು, ಪಿಂಕು, ಬೇಬಿ, ಟಿಂಕು, ನಾಯಿ ಹೆಸರೆಲ್ಲ ಇಡ್ತಾ ಇದ್ದೀವಿ. ಹೌದಾ? ನಾಯಿ ಹೆಸರಿಟ್ಟ ಮೇಲೆ ಮಹಾವಿಷ್ಣು ಪೂಜೆ ದೇವಸ್ಥಾನ ಕರ್ಕೊಂಡೋಗಿ ಏನು ಮಾಡ್ತೀರಾ? ವೈಕುಂಠ ಏಕಾದಶಿಗೆ ಹೋಗಿದ್ದ ಸಮಯ 3 ಗಂಟೆ ರಾತ್ರಿಗೆ ಎದ್ದು ಅಂತೀರಿ. ದೇವರ ಹೆಸರೇ ಇಲ್ಲ. ಹಿಂದಿನ ಕಾಲದವರು ಗೌರಿ, ಗಂಗೆ ದೇವರ ಹೆಸರು ಇಡ್ತಿದ್ರು. ಹೌದಮ್ಮ? ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ರಾಮ, ನಾರಾಯಣ, ಗೋವಿಂದ ಅಂತ ಇಡ್ತಿದ್ರು. ಎಷ್ಟು ಅದ್ಭುತವಾದ ಪವಾಡ ರೀ. ಸ್ವಲ್ಪ ಯೋಚನೆ ಮಾಡಿ. ಆ ಕಾಲಕ್ಕೆ ಪಂಚಾಂಗ ಸರಿ. ಈಗ ನೀವು ಇಡ್ತಿರ್ತಕ್ಕಂಥ ಹೆಸರು ಎಂತೆಂಥದೋ ಹೆಸರುಗಳು. ಅದಕ್ಕೆ ದೈವಶಕ್ತಿ ಇರಲ್ಲ. ನೀವು ಕಟ್ಟುತ್ತಿರುವ ಮನೆ ದಿಕ್ಕಿಲ್ಲದ ಮನೆ, ಅದಕ್ಕೆ ದೈವಶಕ್ತಿ ಇಲ್ಲ. ವಂಚಿತರಾಗಿದ್ದೀವಿ. ಆದ ಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ದೇವರಿಗೆ ನಾವು ಹೆಸರಿಟ್ಟುಕೊಂಡು, ದೇವ್ರಿಗೆ ಹೆಸರಿಲ್ಲ ಅಂದರೂ ನಾವು ಹೆಸರಿಡ್ತೀವಿ. ಅದು ಯಾವುದೋ ಒಂದು ದೇವ್ರು ಆಯ್ತಾ ಕಣಪ್ಪ ಅಲ್ಲಿ, ಅದು ಯಾವ ದೇವರದು ಅಂತಾರೆ. ಹೌದಮ್ಮ? ಅವ್ರು ಹೇಳಿದ ತಕ್ಷಣ ಅದೇ ದೇವರು, ಅದೇ ದೇವರು ಅಂದರೆ ನಾಮಕರಣ ಯಾರು ಮಾಡ್ತಿರೋದು? ನಾವೇ. ಈಗ ನಾವು ಯೋಚನೆ ಮಾಡಬೇಕು, ಮಗು ನಾಮಕರಣ ಮಾಡೋದು ಗೊತ್ತಿಲ್ಲ, ದೇವರಿಗೆ ನಾಮಕರಣ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿದ್ದ ಮೇಲೆ ನೀವು ಎಷ್ಟರ ಮಟ್ಟಕ್ಕೆ ಇದನ್ನು ತಿಳ್ಕೋಬೇಕು ಅಂದರೆ ಇದಕ್ಕೊಂದು ಅರ್ಥ ಕೊಟ್ಬಿಡೋಣ. ಇಲ್ಲಿ ತಪ್ಪೇನಾಗ್ತಾ ಇದೆ? ಹಾಗಿದ್ದ ಮೇಲೆ ನಾವು ಮಾಡ್ಕೋತಾ ಇರೋದ್ರಿಂದ ತಪ್ಪೇನಾಗ್ತಾ ಇದೆ? ನಂಬರ್ 1, ನಮ್ಮ ಸ್ಥಿರ ಸ್ವಭಾವ ಯಾವುದು? ಮನುಷ್ಯ ಹೊಸ ಮನುಷ್ಯನಾಗಬೇಕಾ ಬೇಡಮ್ಮ? ಆಗಬೇಕು. ಹೊಸ ಮನುಷ್ಯನಾಗಬೇಕಾದ್ರೆ ಅವನು ಏನಾಗಿರಬೇಕು ಅಂದರೆ ಸ್ವಭಾವ. ಸ್ವಭಾವದಲ್ಲಿ ಕೆಟ್ಟ ಸ್ವಭಾವ ಅಂದರೆ ಯಾವುದು ಅಂತೀಯಾ ನಿನ್ನ ಪ್ರಕಾರ? ಮನುಷ್ಯನಿಗೆ ಕೆಟ್ಟ ಸ್ವಭಾವ ಯಾವುದು ಅಂದರೆ ಯಾವುದು ಹೇಳ್ಬೋದು? ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಅಮ್ಮ. ದುರಹಂಕಾರ, ಅಹಂಕಾರ ಮತ್ತು ಅದರ ಪಕ್ಕ ಹಠ, ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ ಅದನ್ನ. ಅದಿದ್ಮೇಲೆ ಅದಿರಲೇಬೇಕು ಅಲ್ಲಮ್ಮ? ಹೌದು ಗುರುಜಿ. ಹಠ ಇದ್ಮೇಲೆ ಅಹಂಕಾರ ಇರಬೇಕು, ಅಹಂಕಾರ ಇದ್ಮೇಲೆ ಹಠ ಇರಬೇಕು. ಇದು ಇಲ್ಲದೆ ಮನುಷ್ಯ ಇರಬೇಕು ಅಂತಕ್ಕಂಥದ್ದು ಪಂಚಾಂಗ ಶಾಸ್ತ್ರದ ಮೂಲ ಸಕ್ಷಣ ಇರೋದು. ಮನುಷ್ಯನಿಗೆ ಅಹಂಕಾರ ಇರಬಾರ್ದು, ಹಠ ಇರಬಾರ್ದು. ಅಹಂಕಾರ ಇರಬೇಕು ಯಾವುದರಲ್ಲಿ? ಬದುಕುವುದಕ್ಕೆ, ಸಾಧನೆ ಮಾಡುವುದಕ್ಕೆ ಅಹಂಕಾರ ಬೇಕು. ಇನ್ನೊಬ್ಬರನ್ನು ನೋಯಿಸುವುದಕ್ಕೆ ಅಹಂಕಾರ ಬೇಡ. ಯಾಕೆ ಇದು ಬೇಡ ಅಂತಕ್ಕಂಥದ್ದು ನಮ್ಮ ಮೂಲ ಸ್ವಭಾವ ಯಾವುದಾಗಾದರೆ, ಮನುಷ್ಯ ಅಂದಮೇಲೆ ನಮಗೊಂದು ಮೂಲ ಸ್ವಭಾವ ಬೇಕಲ್ಲಮ್ಮ? ಯಾವ್ದಾರು ಹೇಳೋಕ್ಕಾಗತ್ತಾ? ಮನುಷ್ಯನ ಮೂಲ ಸ್ವಭಾವ ಯಾವುದು? ಯಾವುದಿರಬೇಕಿತ್ತು? ಮನುಷ್ಯ ಅಂದಮೇಲೆ ಹೊಸ ಮನುಷ್ಯನಾಗಿ ಪ್ರತಿದಿನ ಬದುಕ್ತಾ ಇದ್ದಾನೆ ಅಂದರೆ ಅವನ ಮೂಲ ಸ್ವಭಾವ ಯಾವುದು ಅಂದರೆ ನಿಜವಾಗ್ಲೂ ಬೇಜಾರಾಗತ್ತೆ. ನಮ್ಮ ಹೃದಯ, ನಮ್ಮ ದೇಹದ ರಕ್ಷಾ ಕವಚ. ಒಪ್ಕೋಬೋದಮ್ಮ? ಮನುಷ್ಯನಾದವನು ಹೊಸದಾಗಿರಬೇಕು, ಪ್ರತಿ ಕ್ಷಣ ಹೊಸದಾಗಿ ಯೋಚನೆ ಮಾಡಬೇಕು, ಪ್ರತಿ ಕ್ಷಣ ಹೊಸದಾಗಿ ಬಯಸಬೇಕು ಅಂತಕ್ಕಂತಹ ಒಂದು ಖುಷಿ ಕೊಡ್ತಕ್ಕಂಥದ್ದು ನಮ್ಮ ಹೃದಯ. ಮನುಷ್ಯನ ಮೂಲ ಸ್ವಭಾವ ಹೃದಯ.
ನಾವು ಅದನ್ನು ಮರೆತಿರುವ ಕಾರಣ ಹೃದಯಾಘಾತವಾಗುತ್ತಿರುವುದಕ್ಕೆ, ನಮ್ಮ ಸಾವಿಗೆ ನಾವೇ ಕಾರಣರಾಗಿರುವುದಕ್ಕೆ, ಇದು ದೇವರಿಗೆ ನಾವು ಕೊಡುತ್ತಿರುವ ನಾಮಕರಣ ಮಾಡುತ್ತಿರುವ ನಾಮಕರಣದ ಕಾರಣದಿಂದಾಗಿ ನಮ್ಮ ಸಾವಿಗೆ ನಾವೇ ಕಾರಣಕರ್ತರಾಗಿದ್ದೀವಿ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಅಂದರೆ ನಾವು ಏನು ಅರ್ಥನೇ ಮಾಡ್ಕೊಳ್ಳದೆ ಬದುಕ್ತಾ ಇದ್ದೀವಿ ಅಂತ ಅರ್ಥ. ಏನಮ್ಮ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೃದಯಾಘಾತ ಏನಕ್ಕೆ ಆಗ್ತಾ ಇದೆ? ಹಾಗಾದರೆ ನೀವು ಕೊಡ್ತಾ ಇರತಕ್ಕಂಥ ಟಾರ್ಚರ್, ನೀವು ನೇಮಿಸ್ತಾ ಇರತಕ್ಕಂತಹ ಒಂದು ದೊಡ್ಡ ದುರ್ದೈವದ ಸಂಗತಿ, ನೀನು ಚಾಲೆಂಜ್ ಮಾಡಿ ಓದಬೇಕು, ಚಾಲೆಂಜ್ ಮಾಡಿ ಒಳ್ಳೆ ರ್ಯಾಂಕ್ ತಗೋಬೇಕು. ಹೌದಲ್ಲ? ಈಗ ಮನಸ್ಸು, ದೇಹ ಯಾಕೆ ಬೇರೆ ಬೇರೆ ಅನ್ಕೋತಾ ಇದ್ದೀವಿ ಅಂದರೆ, ಈ ದುರ್ದೈವದ ಸಂಗತಿಯಿಂದ ಮನಸ್ಸು ಬೇರೆ ದೇಹ ಬೇರೆ ಅಂತ ಅಂದ್ಕೊಂಡೇ ಬದುಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಆತ್ಮ ಯಾವುದು ಅಂತ ಗೊತ್ತಿಲ್ಲ, ಆತ್ಮ ಹೇಗೆ ಬಳಸಬೇಕು ಗೊತ್ತಿಲ್ಲ. ಇದಕ್ಕೆ ಆತ್ಮದರ್ಶನ ಅಂತ ಹೇಳ್ತಾರೆ. ಈ ಆತ್ಮದರ್ಶನ ಯಾಕೆ ಬೇಕು ಅಂದರೆ, ಇದಕ್ಕೆ ಹೆಸರು ಆತ್ಮದರ್ಶನವನ್ನು ಮಾಡಿಕೊಂಡವರಿಗೆ, ತಿಳಿದುಕೊಂಡವರಿಗೆ ಭಗವಂತನ ದರ್ಶಪ್ರಾಪ್ತಿ ಅಂತ ಹೇಳ್ತಾನೆ. ನಾವು ಭಗವಂತನ ದರ್ಶನ ಅಲ್ಲ, ಭಗವಂತನ ಮಾತಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಕಳ್ಕೊಂಬಿಟ್ಟಿದ್ದೀವಿ, ಕಳ್ಕೊಂಬಿಟ್ಟಿದ್ದೀವಿ. ನಂಬಿಕೆ ಯಾವತ್ತೋ ಕಳ್ಕೊಂಡು ದೇವ್ರ ಬಗ್ಗೆ. ಯಾಕೆ ಹಿಂಗಾಯಿತು? ಬೆಂಕಿ ಬೀಳ್ತಂತೆ, ಆಕ್ಸಿಡೆಂಟ್ ಆಯ್ತಾಯ್ತಂತೆ, ಇಲ್ಲಿ ಹಿಂಗಾಗೋಯ್ತಂತೆ, ಅಲ್ಲಿ ಗುಡ್ಡ ಕುಸಿತಂತೆ, ಯಾಕೆ ಹಿಂಗಾಗ್ತಾ ಇದೆ ಅಂತ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ. ಅದರಲ್ಲೂ ಈ ಕಿತ್ತೋಗಿರೋ ಹತ್ರ ಹೋಗ್ಬಿಟ್ರೆ ಅವ್ರು ಇನ್ನೊಂದು ಪ್ರಶ್ನೆ ಹೇಳ್ತಾರೆ, ಅದು ಹಂಗಾಗ್ಬಿಟ್ಟೈತೆ, ಇದು ಹಿಂಗಾಗ್ಬಿಟ್ಟೈತೆ, ಈ ವರ್ಷದಲ್ಲಿ ಈ ಯುಗದಲ್ಲಿ ಹಿಂಗೆ ಬಂದುಬಿಟ್ಟೈತೆ ಅಂತ ಇವ್ರು ಇನ್ನೊಂದು ಕಿತ್ತಾಗ್ದು ಹೇಳ್ತಾರೆ. ಮೂಲ ಸತ್ಯ ಏನಲ್ಲಿ? ನಾವು ಈ ಮೂಲಕ ಒಂದು ಮಾತನ್ನು ಹೇಳೋಕ್ಕೆ ಬಯಸಬೇಕಾಗತ್ತೆ. ಎಲ್ಲಿಂದ ಎಲ್ಲಿಗೆ ಹೋಯ್ತು ವಿಷಯ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರು ವಿಚಾರಕ್ಕೆ ಬಂದರೆ, ಸದ್ಯಕ್ಕೆ ನಮ್ಮ ಬೆಂಗಳೂರು ವಿಷಯಕ್ಕೆ ಬಂದರೆ, ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಇವಾಗ. ತುಂಬ ಅಡ್ಮಿಟ್ ಆಗುವಂಥ ಮಟ್ಟಕ್ಕೆ ಜನ ಇದ್ದಾರೆ ಅಂತ ಇಲ್ಲ ಅಂತೀಯಮ್ಮ? ಇದ್ದಾರೆ. ನಿಮಿಷ ಅಲ್ಲ, ಸೆಕೆಂಡ್ ಗಟ್ಟಲೆ, ಚಿಕ್ಕವರೋ ದೊಡ್ಡವರೋ ಏನೇನೋ ಒಂದೊಂದು. ನಮ್ಮ ಬೆಂಗಳೂರಿನಲ್ಲಿ ಹೃದಯಕ್ಕೆ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಪ್ರಶ್ನೆ ಇದೆಯೇ ಇಲ್ವಾ? ಇದೆ ಗುರುಜಿ. ಇದು ಕುತ್ರ ಏನಾದರೂ ಸಿಕ್ಕಿದೆಯಾ? ಇಲ್ಲ. ಈಗ ನಾವು ಎಲ್ಲಿಗೆ ಹೋಗೋಣ? ಏನಕ್ಕೆ? ಹಠಮಾರಿತನ ಇರ್ತಕ್ಕಂಥವರಿಗೆ ಅದನ್ನು ಬಿಡಿಸೋಕ್ಕೆ ದೇವ್ರ ಹತ್ರ, ದೇವಸ್ಥಾನಕ್ಕೆ ಹೋಗೋಣವಾ, ಡಾಕ್ಟ್ರ್ ಹತ್ರ ಹೋಗೋಣವಾ, ಶಾಸ್ತ್ರಾಳವ್ರ ಹತ್ರ ಹೋಗೋಣವಾ? ಯಾರ ಹತ್ರ ಹೋಗೋದಮ್ಮ? ಇದು ನಿವಾರಣೆ ಆಗುತ್ತಾ? ಇಲ್ಲ. ಆಗಿದೆಯಾ? ಇಲ್ಲ. ಸಾಧ್ಯ ಇದೆಯಾ? ಅಂದ ಮೇಲೆ ನಾವು ಏನೆಲ್ಲ ವಿಜೃಂಭಿಸ್ತಾ ಇದ್ದೀವಿ, ನನಗೆ ಅದು ಗೊತ್ತು, ನನಗೆ ಇದು ಗೊತ್ತು, ನಾನು ಅದು ಕಂಡಿಡಿದೆ, ಇದು ಕಂಡಿಡಿದೆ ಅಂತ. ಮನುಷ್ಯನಿರ್ತಕ್ಕಂತಹ ಹಠಮಾರಿತನ, ಅಹಂಕಾರ ಅಂತಕ್ಕಂಥದ್ದನ್ನು ಒಂದು ಒಡವೆ ಥರ ಬಳಸ್ತಾ ಇದ್ದೀವಿ ನಾವು. ಮನುಷ್ಯ ಅಂದ್ರೆ ಅಹಂಕಾರ ಇರಬಾರ್ದಾ ಅಲ್ಲಮ್ಮ? ಈ ಅಹಂಕಾರ ಅಂತಕ್ಕಂತಹ ಒಂದು ವಿಷಯದಲ್ಲಿ ನಾವು ಎಲ್ಲರಿಗೂ ಬೇಜಾರಾಗತ್ತೆ. ಮಕ್ಕಳಿಗೆ ಇಷ್ಟಿರಬಾರ್ದು, ಗಂಡನಿಗೆ ಇಷ್ಟಿರಬಾರ್ದು, ಹೆಂಡತಿಗೆ ಇಷ್ಟಿರಬಾರ್ದು ಅಂತ. ಆದರೆ ಇರಬಾರ್ದು ಅಂತೀವಿ. ಈ ಅಹಂಕಾರಕ್ಕೆ ನಾವೇನು ಮಾಡಬೇಕಿತ್ತು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ವಿಷಯ ಇಷ್ಟೇ. ಆಲದ ಮರ, ಹರಳಿ ಮರ ನೋಡಿದ್ಯಲ್ಲಮ್ಮ? ಈ ಆಲದ ಮರ, ಹರಳಿ ಮರಕ್ಕೆ ಇವತ್ತಿನ ಜನ ಇಷ್ಟಪಡ್ತಾ ಇಲ್ಲ. ಯಾಕೆ ಇರ್ಬೋದು? ಯಾಕಿರ್ಬೋದು? ಹರಳಿ ಮರ ಇಷ್ಟಪಡಲ್ಲ, ಆಲದ ಮರ ಇಷ್ಟಪಡಲ್ಲ. ಆದರೆ ಅದನ್ನು ಪೂಜಿಸಬೇಕು ಅಂತ ಗೊತ್ತು, ಇಷ್ಟಪಡಲ್ಲ. ಯಾಕೆ? ಜಾಗ ಜಾಸ್ತಿ ಬೇಕು ಅದಕ್ಕೆ. ನಾವು ಇಂಚಿನ ಜಾಗ ಮಾರ್ಕೊಳ್ಳೋರು, ಇಂಚಿನ ಜಾಗಕ್ಕೆ ದುಡ್ಡು ಕೊಡೋರು, ಆಲದ ಮರ ಬಳಸ್ಕೊಂಡು ಏನು ಮಾಡೋಣ? ಅದಕ್ಕೆ ಸಿಕ್ಕಾಪಟ್ಟೆ ಜಾಗ ಬೇಕು. ಅದಕ್ಕೆ ದೀರ್ಘಾಯಸ್ಸು, 100 ವರ್ಷ ಬದುಕುತ್ತೆ ಆಲದ ಮರ, ಹರಳಿ ಮರ. ಏನಮ್ಮ? ಅದಕ್ಕದು ಅಗಲವಾಗಿ ಪ್ರದೇಶವನ್ನು ಅಕ್ವೈರ್ ಮಾಡಿಕೊಂಡು, ಬೇರು ಕೆಳಗಡೆ ಮೇಲ್ಗಡೆ ಎಲ್ಲ ಎರಡೂ ಕಡೆ ಬೇರನ್ನ ಅಕ್ವೈರ್ ಮಾಡ್ಕೊಂಡು ನಿಂತಿರುತ್ತೆ. ಶಾಶ್ವತವಾಗಿ 100 ವರ್ಷಗಳು ಬದುಕುತ್ತೆ. ಅದಕ್ಕೆ ಕೆಲವ್ರ ಮನೆ ಮೇಲೆ ಆಲದ ಮರ, ಹರಳಿ ಮರ ಏನಕ್ಕೆ ಬರುತ್ತೆ ಅಂದರೆ, ನನ್ನನ್ನು ಹಾಳು ಮಾಡ್ತಾ ಇದ್ದೀರೋ ಮೂರ್ಖರ, ನಿಮಗೆ BP ಶುಗರು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಆಲದ ಮರ, ಹರಳಿ ಮರ ರಕ್ಷಣೆ ಮಾಡಿ, ಇದು ಹೋಗುತ್ತೆ ರೋಗ. ಏನಮ್ಮ? ಆಲದ ಮರ, ಹರಳಿ ಮರ ಬೆಳೆಸಿ, ರೋಗ ಹೋಗುತ್ತೆ. ಮಾತ್ರೆ ತಿಂದರೆ ರೋಗ ಹೋಗಲ್ಲ, ಪೂಜೆ ಮಾಡಿದ್ರೆ ರೋಗ ಹೋಗಲ್ಲ, ಶಾಸ್ತ್ರ ಕೇಳಿದ್ರೆ ರೋಗ ಹೋಗಲ್ಲ. ಯಾವುದು ಮಾಡಬೇಕು? ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು ನಾವು. ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಏನಮ್ಮ? ಹೌದು. ಈಗ ಇಲ್ಲಿ ಪ್ರಕೃತಿಯನ್ನು ಒಂದೇ ಇರೋದಿಲ್ಲ, ಇದಕ್ಕೆ ಯಾವುದು ಬೇರೆ ಇಲ್ಲ. ಹಸಿರುದು, ಕೆಂಪು, ನೀಲಿ ಹೇಳಂಗಿಲ್ಲ. ಪ್ರಕೃತಿ ಒಂದೇ, ಇದೇ ದೇವರು. ಆಲದ ಮರ ಅಂತಲೇ ಹೇಳಬೇಕು. ಈ ಸತ್ಯವನ್ನು ನಾವು ಯಾಕೆ ಈ ವಿಚಾರ ಬರ್ತಾ ಇದೆ ಅಂತಂದರೆ, ಇವತ್ತು ನಾವು ಮರ ವೃಕ್ಷಗಳನ್ನು ಕತ್ತರಿಸಿ ಮನೆ ಕಟ್ತಾ ಇದ್ದೀವಿ, ಹೌದಲ್ಲಮ್ಮ? ಅದಕ್ಕೆ ಆ ಜಾಗದಲ್ಲಿ ಆ ಮನೆ ಮೇಲೆ ತೋರಿಸುತ್ತೆ, ಈ ಮನೆ ಮೊದಲು ಈ ಭೂಮಿಲಿ ಇದಿತ್ತು,
ನೀನು ಉದ್ಧಾರ ಆಗಲ್ಲ, ಶುಗರು ಬಿ ಪಿ ಬರ್ಸ್ಕೋಬೇಡ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಮನೆ ಖಾಲಿ ಮಾಡು, ಇಲ್ಲ ಚೇಂಜ್ ಮಾಡ್ಕೊ ಅಂತ ವೃಕ್ಷ ಮನೆ ಮೇಲೆ ಬರುತ್ತೆ, ಟ್ಯಾಂಕ್ ಹತ್ರ ಬರುತ್ತೆ, ಕಾಂಪೌಂಡಲ್ಲಿ ಬರುತ್ತೆ, ಗೋಡೆಯಲ್ಲಿ ಬರುತ್ತೆ, ಮನೆ ಮುಂದೆ ಚರಂಡಿಯಲ್ಲಿ ಬರುತ್ತೆ. ಆದರೆ ನಮ್ಮ ಜನ ಅದನ್ನು ಕಿತ್ತಾಕ್ತಾರೆ, ಆಸಿಡ್ ಹಾಕ್ತಾರೆ. ಇದ್ಯಾಕೆ ಗೊತ್ತಾಗಲ್ಲ? ಆಮೇಲೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ. ಸೊ ಈ ಒಂದು ಕೆಟ್ಟ ಸಮಸ್ಯೆ ಏನು ಅಂದರೆ, ನಿಮ್ಮ ಮನೆ ಹೃದಯಾಘಾತಕ್ಕೆ ಸಂಬಂಧಪಟ್ಟವರು ರೆಡಿ ಆಗ್ತಾ ಇದ್ದಾರೆ ಜೋಪಾನ, ಶುಗರ್ಗೆ ಹತ್ರ ಆಗ್ತಾ ಇದ್ದಾರೆ ಜೋಪಾನ. ಇದು ದೀರ್ಘವ್ಯಾಧಿ ಅಂತಾರೆ. ಯಾವುದು? ಶುಗರು. ಇದು ಎಂಡ್ ಇಲ್ವಲ್ಲ. ಶುಗರು ಮತ್ತು ಹೃದಯಾಘಾತ ದೀರ್ಘವ್ಯಾಧಿ. ಇದ್ರ ಮಧ್ಯ ಒಂದಿದೆ ಮೇಯ್ನ್ ಮೆಡಿಸಿನ್ ಕೊಡೋಕ್ಕೆ ಇವೆರಡಕ್ಕೂ. ಯಾವುದು? ಬಿ ಪಿ. ಇದಕ್ಕೆ ಮೀರಿ ಇನ್ನು ಕಾಯಿಲೆ ಏನು ಬೇಕಾಗಿಲ್ಲ. ಅದರಲ್ಲೇ ಬೇಕಾದಷ್ಟು ಹೆಸರು ಇಟ್ಕೊಳ್ಳಿ. ನೀವು ಒಂದು 5 ಸಾವಿರ ಬೇಕಾದ್ರೆ ಇಟ್ಕೋಬೋದು. ಏನಮ್ಮ ಹೆಸರು ಬೇರೆ ಹೊಸ ಹೊಸದಾಗಿ ಹೆಸರಿಟ್ಕೊಳ್ಳಿ. ಇವಾಗ ಕರೋನಾ ಅಂತ ಹೇಳಿಲ್ವಾ? ನಮ್ಮ ಜನ ದೇಶದಲ್ಲಿ ಹೆಸರು ಚೆನ್ನಾಗಿಡ್ತಾರೆ. ಏನಮ್ಮ ಕಾಯಿಲೆಗೆ ಒಂದು ಹೆಸರಿಡ್ತಾರೆ, ಊಟಕ್ಕೊಂದು ಹೆಸರಿಡ್ತಾರೆ, ಎಲ್ಲದಕ್ಕೂ ಹೆಸರಿಡೋದ್ರಲ್ಲಿ ನಮ್ಮ ಭಾರತ ದೇಶ ತುಂಬ ಎಕ್ಸ್ಪರ್ಟು. ಜೆರಾಕ್ಸ್ ಲೈಫು, ರಬ್ಬರ್ ಸ್ಟ್ಯಾಂಪ್. ಸ್ವಂತ ಬುದ್ಧಿಯನ್ನು ಬಳಸಬೇಕು ನಮ್ಮ ಭಾರತೀಯರು ಅನ್ನೋದು ಗೊತ್ತಿಲ್ಲ ನಮಗೆ. ಯಾವನೋ ಹೇಳಿದ್ದು ಎಲ್ಲೋ ಬರೆದಿದ್ದನ್ನ ತಗೊಂಡು ಇಟ್ಕೊಂಡ್ಬಿಡ್ತೀವಿ. ಹೀಗಾಗಿ ನಾವು ಭಗವಂತನಿಗೆ ನಾಮಕರಣ ಮಾಡೋಕ್ಕೆ ಹೊರಟಿರ್ತಕ್ಕಂಥ ನಾವುಗಳು ಎಲ್ಲಿ ದೇವರು ನಮ್ಮನ್ನು ಕೈ ಹಿಡಿತಾನೆ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಲದ ಮರ, ಹರಳಿ ಮರಕ್ಕೆ ಸಂಬಂಧಪಟ್ಟಂಥದ್ದು ಬೆಂಗಳೂರಿಗೆ ಒಂದು ದುರಂತಕರವಾದ ದೊಡ್ಡ ಸಂಗತಿ ಯಾವುದಪ್ಪ ಅಂದರೆ, ಇದೇನು ಇವರು ಹೇಳ್ತಾರಲ್ಲ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ಕೋಬಹುದು. ವೃಷಭಾವತಿ ನದಿ ಇತ್ತಲ್ಲ ಒಂದು ಕಾಲದಲ್ಲಿ. ಏನಮ್ಮ? ಈ ವೃಷಭಾವತಿ ನದಿ ಅಂದರೆ ಎಂಥ ಪವಿತ್ರವಾದ ನದಿ ರೀ. ದನ ಕರುಗಳು ಸಮೃದ್ಧಿಯಾಗಿ ಬೆಳೆದು ಎಂತಹ ಆಹಾರದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಬೆಳೆಗಳು ಸಮೃದ್ಧವಾಗಿ ಕೊಡ್ತಕ್ಕಂತಹ ವೃಷಭಾವತಿ ನದಿ ಒಂದು ಕಾಲದಲ್ಲಿ, ಕೆಂಪೇಗೌಡರ ಕಾಲದಲ್ಲಿ ಇದ್ದಂತಹ ವೃಷಭಾವತಿ ನದಿ ಇವತ್ತು ಚರಂಡಿ ನೀರಿನಲ್ಲಿ ತುಂಬಿ ತುಳುಕುತ್ತಿದೆ. ಆದ ಕಾರಣ ನಮಗೆ ಬಿ ಪಿ, ಶುಗರು, ಹೃದಯಾಘಾತ ಆಗುತ್ತಲಿದೆ. ಸಾಕೆ ನಮ್ಮ ಮೆಸೇಜು. ಪವಿತ್ರವಾದ ನದಿಯನ್ನು ನಾವು ಚರಂಡಿ ನೀರು ಬಿಟ್ಟುಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮಗೆ ಜಾಗ ಇಲ್ಲ ರೀ ಬೆಂಗಳೂರಲ್ಲಿ, ಯಾವ ಕಾರಣಕ್ಕೂ ಇಲ್ಲ. ಇದನ್ನು ರಾಜಕೀಯದ ಗಣ್ಯ ವ್ಯಕ್ತಿಗಳು ಪಾಪ ಯೋಚನೆ ಮಾಡಿದ್ರೆ ಬೆಂಗಳೂರನ್ನ ಉಳಿಸ್ತೀವಿ ಅನ್ನೋ ಮಹಾನುಭಾವರಿಗೆ ಒಂದು ಸಣ್ಣ ಸಲಹೆ ಆಗಲಿ ಅಂತ ಇಷ್ಟ ಮಾಡ್ತೀನಿ. ಅದೇ ರೀತಿ ಜನಗಳು ಜೈಕಾರ ಹೇಳುವಂಥ ಜನಗಳಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಬದುಕಕ್ಕೆ ಬೆಂಗಳೂರಲ್ಲಿದ್ದೀವಾ, ಸಾಯಕ್ಕೆ ಬಂದಿದ್ದೀವಾ ಅಂತ ಮಧ್ಯೆ ತಿಳ್ಕೊಳ್ಳಿ. ನಮ್ಮ ಸಾವಿಗೆ ನಾವೇ ಕಾರಣ. ನಮ್ಮ ವೃಷಭಾವತಿಯನ್ನು ಅಪವಿತ್ರವಾಗಿ ಮಾಡಿರುವ ಕಾರಣ ಬೆಂಗಳೂರು ನಗರಕ್ಕೆ ಯಾವ ರೀತಿ ರೋಗಗಳು ತಟ್ಟಬಹುದು ಪ್ರತಿಯೊಬ್ಬರು ಯೋಚನೆ ಮಾಡಿ. ನಮಗೆ ಯಾಕ್ರಿ ಅದು ಅವ್ರಿಗೆ ಅಂತ ಅಂದ್ಕೊಳ್ಳೋದಲ್ಲ. ನಾವೆಲ್ಲ ಸೇರಿ ಒಂದು ಪ್ರಕೃತಿಯನ್ನು ತುಂಬ ಶಾಶ್ವತವಾಗಿ ಎಲ್ಲರಿಗೂ ಚೆನ್ನಾಗಿರೋ ರೀತಿ ನಾವು ಉಳಿಸೋದೇ ಆದರೆ ನಿಜಕ್ಕೂ ನಮಗೆ ಎಷ್ಟು ಅರ್ಥ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತೀವಿ ಅಂತಕ್ಕಂಥ ಸತ್ಯ ಈ ಪ್ರಕೃತಿ ನಮಗೆ ಕೊಡುತ್ತೆ ಹೊರತು ಇದನ್ನು ಬಿಟ್ಟು ನೀವು ಯಾವ ದೇವರುಗಳನ್ನು ಮಾಡ್ತಾ ಇದ್ದೀರಲ್ಲ, ಈಗ ಗೋಡೆಗೆ ಮಳೆ ಹೊಡೆದು ಒಂದು ಫೋಟೋನ ನೇತಾಕ್ಬಿಡ್ತಾ ಕಣಮ್ಮ ದೇವ್ರನ್ನೇ. ಹೌದು ತಾನೆ? ದೇವ್ರನ್ನೇ ನೇಣಾಕೋ ಜನ ನಾವೇನು ಜನ ಮನುಷ್ಯರೇನ್ರಿ ನಾವು? ಗೂಟಕ್ಕೊಂದು ಮಳೆ ಹೊಡು ಗೋಡೆಗೆ ಹಾಕು ನೇತಾಕೋ ದೇವ್ರನ್ನೇ. ಆಮೇಲೆ ಇನ್ನೊಂದು ಕಡೆ ಇನ್ನೊಬ್ಬರು ಮಾಡ್ತಾರೆ, ಏನು ದೇವ್ರ ಮನೆ ಮಾಡಿಬಿಟ್ಟು ಬೀಗ ಹಾಕು, ಒಂದು 14 ಗಂಟೆ, ಅದಕ್ಕೊಂದು 14 ತೂತ. ಆಹಾ, ಎಂತೆಂಥ ಆಶ್ಚರ್ಯಕವಾದ ವಿಚಾರಗಳಿದೆ ನಮ್ಮಲ್ಲಿ. ದೇವ್ರನ್ನ ಕೂಡಾಕೋದು ಒಂದು ಕಡೆ, ದೇವ್ರನ್ನ ಗೋಡೆ ಮೇಲೆ ನೇತಾಕೋದು. ಯಾಕೆ ಅಂದರೆ ಭೂಮಿ ಮೇಲೆ ದೇವರಿದೆ ಅಂತ ನಮ್ಗೆ ಇನ್ನೂ ಅರಿವೇ ಆಗಿಲ್ಲ. ಒಂದು 5 ಲಕ್ಷ ಖರ್ಚು ಮಾಡಿ ದೇವ್ರ ಮನೆ ಮಾಡ್ತಾರಮ್ಮ. ಅದಕ್ಕೊಂದು ಸ್ಟೆಪ್ಪು ಸೋಮಾರಿ ಕಟ್ಟೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಸತ್ತೋರ್ ಗದಿಗೆ ಅಂತಿದ್ರು. ಹಂಗೆ ಇವರು ದೇವರು ಅಂದ್ಬಿಟ್ಟು ಗದಿಗೆ ಮಾಡಿಬಿಡ್ತಾರೆ. ಆ ಗದಿಗೆ ಮೇಲೆ ತಗೊಂಡು ಫೋಟೋ ಇಟ್ಬಿಡ್ತಾರೆ. ಎಷ್ಟು ಮನೆಗಳಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ನೀವು. ಏನು ಅನ್ಯಾಯ ರೀ ಇದು. ಒಂದು ಮನೆ ಕಟ್ಟೋದು ಗೊತ್ತಿಲ್ಲ, ಒಂದು ಅರ್ಥ ಗೊತ್ತಿಲ್ಲ, ಮನೆ ಒಳಗಡೆ ಗದ್ಗೆ, ಸತ್ತವ್ರ ಗದ್ಗೆ. ಅದು ಒಂದು ಲಾಭ ನಷ್ಟವಂತೆ. ಇದೊಂದು ಕೌಂಟಿಂಗು 3 ಮಡಗಿದ್ರೆ ಅಂಥ ಲಾಭ ನಷ್ಟ ಲಾಭ ಅಂತೆ. ಎಂತೆಂಥ ಕಪಿಚೇಷ್ಟೇ ವಿಚಾರ ಬೇಕಮ್ಮ. ವಾಸದ ಮನೆ ಒಳಗೆ ಗದ್ದಿಗೆ ಬೇಕಾ? ನೋಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ. ದೇವ್ರ ಮನೆ ಮಾಡಿದ್ದೀರಲ್ಲ, ಆ ಗದ್ದಿಗೆ ಪ್ಲ್ಯಾಟ್ಫಾರಮ್ ಗ್ರಾನೈಟ್ ಹಾಕಿಸಿ ಎಲ್ಲೂ ಹೋಗಬೇಡ ಅಂತ ಬಂದೋಬಸ್ತಾಗಿ ದೇವ್ರು ತಗೊಂಡೋದ ಮೇಲೆ ಕೂರಿಸ್ಬಿಡೋದು. ದೀಪ ಇಡೋಕ್ಕೆ ಜಾಗ ಇಲ್ಲ, ಪೂಜೆ ಮಾಡಿ ಕೂತ್ಕೊಂಡು ಮಂತ್ರ ಹೇಳೋಕ್ಕೆ ಜಾಗ ಇಲ್ಲ. ಹಾಗೆ ದೇವ್ರಿಗೆ ಜಾಗ ಇಲ್ಲದ ಜಾಗ ಕೊಟ್ಬಿಟ್ಟು ನೀವು ದೇವ್ರು ನಮ್ಮಲ್ಲೇ ಇರುವಂಥ ಪೂಜೆ ಮಾಡಿ ಅದಕ್ಕೊಂದು 4 ಡೋರು 2 ಡೋರ್ ಹಾಕಿ ಕ್ಲೋಸ್ ಮಾಡ್ತಿರಲ್ಲ ಪೂಜೆ ಆದಮೇಲೆ, ನಿಮ್ಮ ಹಣೆ ಬರಗಳು ಏನಾಗಿದೆ ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾಯಿದೆ ನೋಡಿ, ಯಾವ ಮನೆ ರೋಗ ಇಲ್ಲದ ಮನೆ ಆಗ್ತಾಯಿದೆ ನೋಡಿ. ಇದಕ್ಕೆಲ್ಲ ಮೂಲ ಕಾರಣ ನಾವು ದೇವರಿಗೆ ಹೆಸರಿಡೋದು, ದೇವ್ರನ್ನ ಹುಡುಕೋ ಕೆಲಸ ಮಾಡ್ತಾ ಇದ್ದೀವಲ್ಲ. ಈ ಒಂದು ದುರ್ದೈವದ ಸಂಗತಿ ಏನಂದರೆ
ಹುಡುಕಿ ಹುಡುಕಿ ದೇವ್ರು ಮಾಡೋಕ್ಕೆ ಹೋಗೋದು, ಹುಡುಕಿ ಹುಡುಕಿ ದೇವ್ರಿಗೆ ಹೆಸರಿಡೋದು, ಇದೆಲ್ಲ ಮಾಡ್ತಾ ಇರೋದಕ್ಕೆ ನಮಗೆ ಶಾಪಗ್ರಸ್ತರಾಗಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ. ಇದರಿಂದ ನಮಗೆ ಜೀವನದಲ್ಲಿ ಯಾವ ಕಾರಣಕ್ಕೂ ಅಹಂಕಾರ ನಾನು ಅಂತಕ್ಕಂಥದ್ದು ಯಾರಿಗೂ ಹೋಗಲ್ಲ. ಅದಕ್ಕೆ ಕಾರಣ ಪ್ರಕೃತಿಯನ್ನು ನಾವು ಗಮನಿಸದೇ ಇರುವ ಕಾರಣವಾಗಿ ನಾವು ಮನೆ ಕಟ್ಟಬೇಕಾದ್ರೆ ಪ್ರಕೃತಿಯನ್ನು ಹೇಗೆ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು, ಯಾರು ಮನೆಯಲ್ಲಿ 5 ದಿಕ್ಕು ಮನೆ ಸೈಟು ಚಿಕ್ಕದಿದೆ ಅಂತ ಯೋಚನೆ ಮಾಡೋದಲ್ಲ, ದಿಕ್ಕುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ನಮಗೆ ನಿಜಕ್ಕೂ ಹೇಳ್ತೀನಿ, ಸಣ್ಣ ಉದಾಹರಣೆ ಹೇಳ್ಬೋದು. ಅಂದರೆ ಪೂರ್ವ ಪಶ್ಚಿಮ ಎರಡೂ ಕೂಡ ನಾವು ಚಂದ್ರನಿಗೊಂದು ದಿಕ್ಕು ಸೂರ್ಯನಿಗೊಂದು ದಿಕ್ಕು ಅಂತ ಗೊತ್ತಾಗಿದೆ ಅಲ್ಲಮ್ಮ. ಈ ಸೂರ್ಯ ಚಂದ್ರ ನಮಗೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು, ಬೆಳೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸೂರ್ಯ. ಹೂವು ಹಣ್ಣಿಗೆ ರುಚಿ ಬರೋದು, ಬಣ್ಣ ಬರೋದು ಚಂದ್ರ. ಎಂಥ ಅದ್ಭುತವಾದ ಪವಾಡ ಇದೆ. ಈ ಸೂರ್ಯ ಚಂದ್ರಗೋಸ್ಕರವಾಗಾದರೂ ನಾವು ಮನೆ ಕಟ್ಟಬೇಕು ಅನ್ನೋ ಪ್ರಜ್ಞೆ ನಮಗೇನಾದ್ರು ಇದೆಯಾ? ಯೋಚನೆ ಮಾಡಿ. ಸೂರ್ಯ ಚಂದ್ರನ ನಾವು ಉಳಿಸ್ಕೋಬೇಕು, ನಾವು ಅದರಿಂದ ಉಪಕಾರವನ್ನು ಪಡ್ಕೋಬೇಕು ಅಂತಕ್ಕಂತಹ ವಿಚಾರ ನಿಮಗೆ ಗೊತ್ತಿದ್ದರೆ, ಈಗ ಪಂಚಾಂಗ ಅಂತಕ್ಕಂತಹ ಹೇಳ್ತಕ್ಕಂತಹ ಒಂದು ಶುಭವಾಗಿರ್ತಕ್ಕಂತಹ ಒಂದು ಜ್ಯೋತಿಷಿ ಶಾಸ್ತ್ರಕ್ಕೆ ಇರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯಾಗಿರ್ತಕ್ಕಂಥ ಒಂದು ಪಂಚಾಂಗ. ಈ ಪಂಚಾಂಗ ಅನ್ನೋ ಸತ್ಯನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ? ಇದನ್ನು ಕೇಳೋದಾ ತಿಳಿಯೋದಾ ಹೇಳ್ಕೊಟ್ಟಿದ್ದೀರಾ? ನೀವು ತಿಳ್ಕೊಂಡಿದ್ದೀರಾ? ಪಂಚಾಂಗ ಹೇಳೋರು ತಿಳ್ಕೊಂಡಿದ್ದಾರಾ? ಇದರ ಮೇಲೆ ಡಿಸೈಡ್ ಮಾಡಿ ನಾವು ಎಷ್ಟು ಮಟ್ಟಕ್ಕೆ ಹಿಂದೆ ಇದ್ದೀವಿ, ದೇವರಿಗೆ ಒಂದು ತಲೆ ಮೇಲೆ ನಾವು ಕಾಲಿಟ್ಕೊಂಡು ಹೋಗೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಎಲ್ಲಿವರೆಗೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಬ್ಬ ವೀಕ್ಷಕರು. ಕಟ್ಟೋ ಮನೆ ಇದಕ್ಕೇನು ಹೇಳುತ್ತೆ? 2 ಶಿಕ್ಷಣ ಬೇಕಾಗತ್ತಮ್ಮ. ನಂಬರ್ 1 ಊಟದ ಶಿಕ್ಷಣ, ಇದು ಅತಿ ಮುಖ್ಯವಾಗಬೇಕು. ನಂಬರ್ 2 ಮನೆಯ ಶಿಕ್ಷಣ. ಈ 2 ಶಿಕ್ಷಣವನ್ನು ನಿಜವಾಗಲೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಬದುಕ್ತೀನಿ ಅಂದರೆ, ನೀವು ಸ್ಕೂಲು ಕಾಲೇಜ್ಗೆ ಹೋಗೋ ಶಿಕ್ಷಣ ನಿಮ್ಮಿಷ್ಟ, ಅದೇನೋ ಮಾಡ್ಕೊಳ್ಳಿ. ಊಟದ ಶಿಕ್ಷಣ ಇದೆಯೇನಮ್ಮ ನಮ್ಮಲ್ಲಿ? ಊಟಕ್ಕೆ ಶಿಕ್ಷಣ ಇದೆಯಾ? ಅದೇನು ಅದು ಊಟ ಮಾಡೋದು ಗೊತ್ತಿಲ್ಲ, ತಟ್ಟೆಗೆ ಹಾಕ್ಕೊಂಡು ಅಂತೇಳಿ ನಾನೇನು ಮಾಡೋಕ್ಕಾಗಲ್ಲ ಅಲ್ಲಮ್ಮ. ಊಟ ಮಾಡೋದು ಗೊತ್ತಿಲ್ವೇನ್ರಿ? ತಟ್ಟೆಗೆ ಹಾಕ್ಬಿಡ್ತಾ ತಿಂತೀವಪ್ಪ, ಅದೇ ಊಟ. ಹಾಂ, ರೋಗದ ಊಟ ಅಂತ ತಿಳ್ಕೊಳ್ಳಿ. ತಟ್ಟೆಗೆ ಹಾಕ್ಕೊಂಡು ತಿಂತೀವಲ್ಲ, ರೋಗದ ಊಟ. ನಾವು ಬೇಕಾಗಿರೋದು ಯೋಗ್ಯವಾಗಿರುವಂಥ ಊಟ, ಯೋಗವಾದ ಊಟ. ಆದರೆ ನಾವು ಬಾಯಲ್ಲಿ ಹೇಳ್ತೀವಿ, ಪಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅವತ್ತೇನೋ ಹಂಗಿತ್ತು ಸ್ವಾಮಿ, ಇವತ್ತು 20-30 ಸೈಟಲ್ಲಿ ನಾವು ನೀವು ಹೇಳ್ದಂಗೆ ಹಿಂದೆ ಅಷ್ಟು ಮುಂದೆ ಅಷ್ಟೆಲ್ಲ ಬಿಟ್ಕೊಂಡು ಮನೆ ಕಟ್ಟೋಕ್ಕಾಗತ್ತಾ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಒಂದೇ, ಏನಪ್ಪ ಅಂದರೆ ಒಪ್ಕೊಳ್ಳೋಣ, ಇಲ್ಲ ಅಂತಿಲ್ಲ. ಅರ್ಧ ಎಕರೆ ತಗೊಂಡು ಕಟ್ಟೋಕ್ಕಾಗತ್ತಾ ಸ್ವಾಮಿ? ಸೈಟ್ ತೊಗೊಳ್ಳೋದೇ ಕಷ್ಟ, ಇನ್ನು ಅಷ್ಟೊಂದು ತೊಗೊಂಡು ದುಡ್ಡಿನ ತರೋದು, ಒಪ್ಕೊಳ್ಳೋಣ. ಅದಕ್ಕೆ ಹೋಗಲಿ, ಅದಕ್ಕೇನಾದ್ರು ಮ್ಯಾಜಿಕ್ ಇದೆಯಾ ಅನ್ನೋಕ್ಕಂತಹ ವಿಚಾರವನ್ನು ನೀವು ಗಮನಿಸ್ಕೋಬೇಕು. ಏನು ಮ್ಯಾಜಿಕ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ. ಅಕಸ್ಮಾತ್ ಕಟ್ಬಿಟ್ಟಿದ್ದೀವಿ ತಪ್ಪಾಗಿ, ಗೊತ್ತಿಲ್ಲದೆ ಕಟ್ಬಿಟ್ಟಿದ್ದೀವಿ, ಓಕೆ, ಇದಕ್ಕೇನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಅದಕ್ಕೊಂದು ಸಣ್ಣದಾದ ಸರಳವಾದ ಒಂದು ವಿಚಾರ ಇದೆ. ಏನು? ಸಂಜೆ ಅನ್ನೋದನ್ನು ಯಾರು ಪ್ರೀತಿಸ್ತಾರೆ? ಯಾವುದನ್ನು? ಸಂಜೆ. ಸಂಜೆ ಅನ್ನುವ ಪದ ಎಷ್ಟು ಚೆನ್ನಾಗಿದೆ ರೀ ಕೇಳೋಕ್ಕೆ. ಮುಸ್ಸಂದೆ, ಆ ಮುಸ್ಸಂಜೆ ವಿಚಾರ ಇನ್ನೂ ಅದ್ಭುತ. ಸದ್ಯಕ್ಕೆ ಇವಾಗ ಸಂಜೆ ವಿಚಾರ ಮಾತಾಡ್ತಾ ಇದ್ದೀನಿ. ಈ ಸಂಜೆಗೆ ಮುಂಚಿತವಾಗಿ ಊಟ ಮಾಡುವುದೇ ಊಟದ ಶಿಕ್ಷಣ. ಆಗತ್ತಾ ಇದು? ಇಲ್ಲ, ಕೆಲಸಕ್ಕೆ ಹೋಗಬೇಕು, ನಿಮ್ಮ ಕತೆ. ಮನೆಗೆ ಹೋಗೋದೇ 11 ಗಂಟೆ ಆಯ್ತದೆ, ಎಲ್ಲಿ ಸಂಜೆಗೆ ಮಾಡೋಕ್ಕಾಯ್ತದೆ? ಈಗ ನಮ್ಮ ಸಾವಿಗೆ ಯಾರು ಕಾರಣ ಅಂತ ನೀವೇ ಡಿಸೈಡ್ ಮಾಡಿ. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು. ಸಂಜೆ ಅನ್ನೋದನ್ನು ಪ್ರೀತಿಸೋದು, ಏನು ಪ್ರೀತಿಸಬೇಕು? ಅದಕ್ಕೆ ಮುಂಚೆ ಊಟ ಮುಗ್ದಿರಬೇಕು. ಓಕೆ, ಇನ್ನು ಇದು ಯಾತಕ್ಕೆ ಬೇಕಾಗತ್ತೆ ಈ ಸಂಜೆ ಅಂತಕ್ಕಂಥದ್ದು ಅಂದರೆ, ಗಂಡ ಹೆಂಡತಿ ಜೊತೆಯಲ್ಲೇ ಊಟ ಮಾಡಬೇಕು, ಮನೇಲಿ ಇರಬೇಕು ಅಂತಕ್ಕಂಥ ನಿಯಮ ಧರ್ಮದಲ್ಲಿದೆ. ಹೌದಮ್ಮ? ಸಂಜೆ ಸಮಯ ಯಾವ ಕಾರಣಕ್ಕೂ ಇರಲೇಬೇಕು, ಇದು ಧರ್ಮ ಅಂತ ಹೇಳುತ್ತೆ. ಅದನ್ನು ಇವತ್ತು ನಾವು ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ದುಡಿಯೋಕ್ಕೆ ಹೋಗಬೇಕು, ಕಮಿಟ್ಮೆಂಟ್ಗಳು. ಅದು ನಾನು ಹೇಳೋಕ್ಕಾಗಲ್ಲ ಬೇಡ ಅಂತ. ಸೊ ನೀವು ನಿರ್ಧಾರ ಮಾಡಬೇಕು ಇದನ್ನು ಹೇಗೆ ಬಳಸ್ಕೋಬೇಕು ನಾವು ಅಂತ. ಆಗಲ್ಲ ರೀ, ನಾವು ಇರೋದೇ ಹಂಗೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ವಿಚಾರ ಇಷ್ಟೇ, ಗಂಡ ಮತ್ತು ಹೆಂಡತಿ ಅಂತಕ್ಕಂಥದ್ದು, ದಾಂಪತ್ಯ ಅಂತಕ್ಕಂಥದ್ದು ಧರ್ಮಕ್ಕೆ ಹತ್ತಿರವಾದ ಸಂಸ್ಕಾರ ಯಾವುದು ಅಂದರೆ ಮದುವೆ ಅಂತ ಹೇಳ್ತಾರೆ. ಅದಕ್ಕೆ ಮೀರಿ ಯಾವ ಕಾರಣಕ್ಕೂ ಇನ್ಯಾವುದೇ ಸಂಸ್ಕಾರ ಇಲ್ಲ. ಮದುವೆ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಒಂದು ದೊಡ್ಡ ಸಂಸ್ಕಾರ. 64 ವಿದ್ಯೆಯಲ್ಲಿ ಅತಿ ಅಮೂಲ್ಯವಾದ ವಿದ್ಯೆ ಯಾವುದು ಅಂದರೆ ಮದುವೆ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಸಂಸ್ಕಾರವಾಗಿದೆ.
17 ರಹಸ್ಯ ಇದೆ ಪೂಜೆ ಮಾಡೋದಕ್ಕೆ. 16 ಕಲೆ ಅಂತ ಹೇಳ್ತಾರೆ. ಆ ಕಲೆ ಯಾವುದು ಅಂದರೆ ಅದಕ್ಕೆ ಮೊದಲು ಬರೋದೇ ಮದುವೆ, ವಿವಾಹ. ಆದರೆ ನಾವು ಇದನ್ನು ಏನು ಮಾಡ್ಕೋತಾ ಇದ್ದೀವಿ ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವೇನೇನು ತಿಳ್ಕೊತೀವಿ ಆ ಥರ ಮದುವೆ ಅಂತ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ದಾರಿ ತಪ್ಪಿದ್ದೀವಿ. ಹಾಗಾಗಿ ಏನಕ್ಕದು ಅಂತಕ್ಕಂಥದ್ದು, ಸಂಜೆ ಯಾವ ಕಾರಣಕ್ಕೂ ಗಂಡ ಹೆಂಡತಿ ತುಂಬ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಇಷ್ಟಪಡ್ತಾರಲ್ಲಮ್ಮ. ಹೌದು ಗುರುಜಿ. ಇದರಲ್ಲಿ ಎಲ್ಲಿ ವಂಚನೆ ಆಗ್ತಾ ಇದೆ ಅಂದರೆ ಅದನ್ನು ಹೇಳ್ಬಿಡ್ತೀನಿ, ರಿಯಲ್ ಫ್ಯಾಕ್ಟ್ ವಿಷಯನ. ಏನು, ಯಾರ ಮನೆಯಲ್ಲಿ ಗಂಡ ಮನಸ್ಸು ಸರಿ ಇಲ್ಲ, ಹೆಂಡತಿಗೆ ಮನಸ್ಸು ಸರಿ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ದೀರೋ ಅವ್ರ ಮನೆಯಲ್ಲಿ ಒಂದು ಶಾಪ ಯಾವುದು ಅಂದರೆ, ಮನೆಯಲ್ಲಿ ಬರುತ್ತಿರುವ ಶಾಪ. ಗಂಡನ ಮನಸ್ಸು ಚೆನ್ನಾಗಿಲ್ಲ, ಹೆಂಡತಿ ಮನಸ್ಸು ಚೆನ್ನಾಗಿಲ್ಲ, ಅಥವಾ ಮಕ್ಕಳ ಮನಸ್ಸು ಚೆನ್ನಾಗಿಲ್ಲ ಅಂತ ಯಾರು ಅನ್ಕೋತಾ ಇದ್ದೀರೋ ಇವರೆಲ್ಲ ಒಟ್ಟಿಗೆ ಸಂಜೆಗೆ ಮನೆ ಸೇರೋದಾದರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಂಜೆಗೆ 6 ಗಂಟೆ ಒಳಗಡೆ ಮನೇಲಿ ಇರೋದೇ ಆದರೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಆರೋಗ್ಯ ಎಲ್ಲವೂ ಬರುತ್ತೆ. ಸಾಧ್ಯ ಇದೆ ಅಂತೀಯಮ್ಮ. ಇವರೆಲ್ಲ ಒಂದು ಕಡೆ ಸೇರಬೇಕು. ಅದಕ್ಕೆ ಮನೆ ಸಂಸಾರ ಅನ್ನೋದು. ಒಬ್ಬ 7:30 ಬರ್ತಾನೆ ಸ್ವಾಮಿ, ನಮ್ಮ ದೊಡ್ಡ ಮಗಳು ಅಲ್ಲಿಂದ ಬರ್ತಾಳೆ ಸ್ವಾಮಿ, ರಾತ್ರಿ 10:30 ಆಯ್ತು ಸ್ವಾಮಿ, ನಮ್ಮ ಚಿಕ್ಕ ಮಗ ಬರ್ತಾನೆ ಸ್ವಾಮಿ, ಮಧ್ಯ 12 ಗಂಟೆಗೆ ಬರ್ತಾನೆ ಸ್ವಾಮಿ. ಈ ಥರ ತಾನೇ ಸ್ಟೋರಿ ಇರೋದು. ಸೊ ಇದು ನೀವು ಬದುಕಕ್ಕೆ ಮಾಡ್ಕೊಂಡಿರೋದು. ಇಲ್ಲಿ ಆರೋಗ್ಯ ನೆಮ್ಮದಿ ಕೇಳಬೇಡಿ. ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಕೂತ್ಕೊಂಡು ಊಟ ಮಾಡ್ತಾರಲ್ಲ, ಒಬ್ಬೊಬ್ಬರು ಒಂದೊಂದು ಸಲ ಹಾಸಿಗೆ ಬಿಟ್ಟ ಮೇಲೆ ಕೇಳ್ತಾರಲ್ಲ. ಒಬ್ಬ 4 ಗಂಟೆ, ಒಬ್ರು 3 ಗಂಟೆ, ಒಬ್ರು 5:30, ಒಬ್ರು 8:30, ಒಬ್ರು 11:30. ಇದನ್ನು ಮನೆ ಅಂತ ಹೇಳಲಿಕ್ಕೆ ಬರಲ್ಲ, ಸಂಸ್ಕಾರ ಅಂತ ಹೇಳಲಿಕ್ಕೆ ಬರಲ್ಲ. ಇವ್ರಿಗೊಂದು ವಿವಾಹ ಮದುವೆ ಅನ್ನೋ ಅವಶ್ಯಕತೆ ಇಲ್ಲ. ಕಾರಣ ಯಾವಾಗಲೂ ತಿಂದು ಯಾವಾಗಲೂ ಹೇಳುವಂಥವ್ರಿಗೆ ಯಾಕೆ ಮದುವೆ ಬೇಕು? ಈಗ ಅಂಥವ್ರಿಗೆ ಮದುವೆ ಆಗ್ತಾ ಇರೋದು. ಈಗ ಪಂಚಾಂಗದಲ್ಲಿ ಇವನು ಹೆಂಗೆ ಹುಡುಕಿ ಮದುವೆ ಮಾಡೋದು, ಸೆಟ್ ಮಾಡೋದು ಇವ್ರಿಗೆ? ಇವರು ದಿಕ್ಕು ದಿವಾಳಿ ಇಲ್ಲದಂಗೆ ಬದುಕ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇವ್ರಿಗೆ ಮದುವೆ ಯಾಕೆ ಅಂತ ನಾನು ಹೇಳೋಕ್ಕಾಗತ್ತಾ? ನೀವೇ ಡಿಸೈಡ್ ಮಾಡಿ. ಮದುವೆ ಮಾಡ್ತಾ ಇದ್ದೀವಿ, ದಿಕ್ಕು ದಿವಾಳಿಯಲ್ಲೇ ಹೋಗ್ತಾ ಇದ್ದಾವೆ, ಅಲ್ಲೂ ಕಿತ್ತೋಗ್ತಾ ಇದೆ. ಕಾರಣ ಶಿಕ್ಷಣ ವ್ಯವಸ್ಥೆ ಇಲ್ಲ. ಈ ಶಿಕ್ಷಣ, 3 ಶಿಕ್ಷಣ ವ್ಯವಸ್ಥೆಯನ್ನು ತಿಳ್ಕೊಂಡಾಗ ನಾವೆಷ್ಟು ಆಸೆಯಿಂದ ಆಯಸ್ಸಿನಿಂದ ಬದುಕಬಹುದು ಅಂತಕ್ಕಂಥ ವಿಚಾರ ಇನ್ನು ಮುಂದುವರೆದ ಭಾಗ ಹೇಳೋಣ. ಆಮೇಲೆ ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ನೋಡಿದ್ರಲ್ವ ವೀಕ್ಷಕರೇ, ನಾನು ಎಂಬ ಅಹಂಕಾರ ನಮ್ಮಲ್ಲಿ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ದೇವರಿಗೆ ನಾವು ನಾಮಕರಣವನ್ನ ಮಾಡೋದನ್ನ ಮೊದಲು ನಿಲ್ಲಿಸಬೇಕು ಅನ್ನುವಂಥ ವಿಚಾರವನ್ನ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇದೀಗ ಬೆಳ್ತಂಗಡಿಯಿಂದ ಕಲ್ಪನಾ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಕಲ್ಪನಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕು. ಓಕೆ, ಮಗನ ನಕ್ಷತ್ರ ತಿಳಿಸಿ. ಕುಂಭರಾಶಿ, ಪೂರ್ವಭದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಜಿ. ಹಾಂ ಹೇಳಿಮ್ಮ. ಮಗನ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವಯಸ್ಸು? 31 ನಡೀತಾ ಉಂಟು ಇವಾಗ. ಮದುವೆ ಆಯ್ತಾ? ಇಲ್ಲ ಸರ್. ಈಗ ಏನು ಕೇಳಕ್ಕೆ ಮಾಡಿದ್ರಿ? ಮಗನ ಬಗ್ಗೆ ಒಂದು ಮದ್ವೆ ಸೆಟ್ ಆಯ್ತಲ್ಲ ಇಲ್ಲವೇ, ಅದಕ್ಕೆ ಕೇಳ್ತಾ. ಮದುವೆ ಯಾವಾಗ ಆಗತ್ತೆ ಅಂತನಾ, ಯಾಕೆ ಆಗಲಿಲ್ಲ ಅಂತ? ಹೌದು, ಯಾಕಾಗ್ಲಿಲ್ಲ, ಯಾವಾಗ ಆಗುತ್ತೆ ಅಂತ ಕೇಳಿ. ಯಾವಾಗ ಗೊತ್ತಾಯ್ತು ಇದು ಕೇಳಬೇಕು ಅಂತ? ನಿಮ್ಮ ನೋಡ್ತಾ ಇರ್ತೀವಿ ಗುರುಜಿ, ಹಾಗೆ ಕೇಳುವಂತ. ಕಾರ್ಯಕ್ರಮ ಅರ್ಥ ಆಗಿದೆಯಾ ನಿಮಗೆ? ಆಗಿದೆ ಗುರುಜಿ. ಅಲ್ಲ, ಹಿಂಗೆ ಹೇಳ್ಬಿಟ್ರೆ ಹೆಂಗೆ ನಾವು ಬದುಕೋದು ಅಂತ ಏನಾದ್ರು ಬೇಜಾರಾಗ್ತಿದೆಯಾ ಅಂತ ತಿಳ್ಕೊತಾ ಇದ್ದೀನಿ ಅನ್ನಿಸ್ತಾ ಇದೆಯಾ ಅಂತ? ಎರಡು ಒಂದು ಆಗ್ತದೆ ಹಾಗೇನೆ. ಅಂತೂ 2 ಆಗ್ತಾ ಇದೆ ಅಂತ ಹೇಳ್ತೀರಾ? ಹೌದು. ಓಕೆ, ಮತ್ತು ಬದುಕೋದು ಹೆಂಗಿದು ತಿಳ್ಕೊಳ್ಳೋದಾ ಬೇಡವಾ? ಡೌಟ್ ಬರುತ್ತಲ್ವಾ? ಹೌದು ಗುರುಜಿ. ಓಕೆ, ನೀವೇನು ಓದಿದ್ದೀರಮ್ಮ? ನಾವು PUC ಓದಿದ್ದೀವಿ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 89ರಲ್ಲಿ ಆದದ್ದು ಗುರುಜಿ. ಮನುಷ್ಯನಿಗೆ ಒಳ್ಳೆ ಔಷಧಿ ಬೇಕು ಅಂದರೆ ಯಾವ ಔಷಧಿ ಮನುಷ್ಯನಿಗೆ ಬೇಕಾಗುತ್ತೆ ತಾಯಿ? ಗುಣ ಆಗ್ಬೇಕು ಅಂತ ಔಷಧಿ ತಗೋಬೇಕು. ಹಾಗೆ. ಓಕೆ, ದೇಹಕ್ಕೆ ಔಷಧಿ ಅದೇ ಇರಬೇಕು, ಉತ್ಪತ್ತಿ ಆಗಬೇಕು ಅಂದರೆ ಯಾವುದು? ದೇಹದಲ್ಲೇ ಔಷಧಿ ಉತ್ಪತ್ತಿ ಆಗಬೇಕು, ತಗೊಳ್ಳೋದು ಬೇಡ. ದೇಹದಲ್ಲೇ ಔಷಧಿ ಉತ್ಪತ್ತಿ ಆಗಬೇಕು ಅಂದರೆ ಯಾವುದು? ನಾವು ಸ್ವಲ್ಪ ಆರೋಗ್ಯದಲ್ಲಿ ಕ್ರಮವಾಗಿರ್ಬೇಕು ಸ್ವಲ್ಪ. ಸ್ವಲ್ಪ ಅನ್ನೋದು ಆಗಲ್ಲ. ಯಾಕೆಂದರೆ PUC ಓದಿರಲ್ಲ, ಕೇಳದೆ ಅಷ್ಟೇ. ಮನುಷ್ಯನಿಗೆ ನಿದ್ದೆ ಅನ್ನೋ ಔಷಧಿ ಬೇಕಾ ಬೇಡವಾ? ಬೇಕು ಗುರುಜಿ. ನೋಡಿ, ನೀವು ಹೇಳ್ತೀರಿ ಗುಣ ಆಗೋಕ್ಕೆ ಔಷಧಿ. ಗುಣ ಆಗೋಕ್ಕೆ ಔಷಧಿ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಮ್ಮ ಮನೋರೋಗಕ್ಕೆ ಔಷಧಿ ಸಿಗೋದಷ್ಟೇ. ಓ, ಡಾಕ್ಟ್ರ್ ಹತ್ರ ತಗೊಂಡು ಕುಡಿದ ಮೇಲೆ ಸರಿ ಹೋಯ್ತದೆ ಅಂತ. ಮನೋರೋಗಕ್ಕೆ ಔಷಧಿ ಇರೋದು, ಗುಣ ಆಗೋಕ್ಕೆ ಔಷಧಿ ತುಂಬ ಕಷ್ಟ. ಆದರೂ ನಾವು ತಿಳ್ಕೊಂಡಿದ್ದೀವಿ. ಇರಲಿ, ತಿಳ್ಕೊಳ್ಳಿ. ಈಗ ನಿಮ್ಮ ಮಗನ ನಿದ್ದೆ ಬಗ್ಗೆ ಎಷ್ಟು % ಮಾರ್ಕ್ಸ್ ಕೊಡ್ತೀರಾ? ಚೆನ್ನಾಗಿ ನಿದ್ದೆ ಮಾಡ್ತಾನೆ ನನ್ನ ಮಗ, ಕರೆಕ್ಟಾಗಿ ಮಲಗ್ತಾನೆ, ಕರೆಕ್ಟಾಗಿ ಹೇಳ್ತಾನೆ ಅನ್ನೋದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ?
ನಾವೊಂದು 90% ಕೊಡ್ತೀನಿ ಗುರುಜಿ. ಎಷ್ಟು? 90% ಕೊಡ್ತೀನಿ. ನಿದ್ದೆ ನಿಮ್ಮ ಮಗ ಚೆನ್ನಾಗಿ ಮಾಡ್ತಾನೆ ಅಂತ ಮಾಡ್ತೇನೆ. ಹೇಗೆ ಕಂಡುಹಿಡಿದೀರಾ ನೀವು ನಿದ್ದೆ ನನ್ನ ಮಗ ಚೆನ್ನಾಗಿ ಮಾಡ್ತಾನೆ ಅಂತ ಹೆಂಗೆ ಗೊತ್ತಾಗಿದೆ ನಿಮಗೆ? ಅವನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ ಗುರುಜಿ. ಹೆಂಗದು? ಬೆಳಿಗ್ಗೆ ರಾತ್ರಿ 10 ಗಂಟೆ ಮಲಗ್ತಾನೆ, ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾನೆ. ಹಾಗೆ. ಓಕೆ. ಅಲಾರಾಮ್ ಕೊಡ್ತಾನ, ನೀವು ಹೇಳಿಸ್ತೀರಾ? ಇಲ್ಲ ಅವನೇ ಹೇಳ್ತಾನೆ. ಅವನು ಅಲಾರಾಮ್ ಇಟ್ಕೊತಾನೆ. ಈಗ ಏನು ಗೊತ್ತಾಯ್ತು ನಿಮಗೆ? ನೋಡಮ್ಮ, 90% ಮಾರ್ಕ್ಸ್ ಕೊಟ್ಬಿಟ್ರು ತಾಯಲ್ವಾ, ಅಬ್ಸರ್ವ್ ಮಾಡ್ತಾವ್ರಂತೆ ಇವರು. ಅಲಾರಾಮ್ ಏನು ಕೊಟ್ಕೋತಾನೆ ಮನುಷ್ಯ? ನಾವು ಸತ್ತೋಗಿರ್ತೀವಿ, ಆ ಶಬ್ದ ಆದರೆ ಹೇಳ್ತೀವಿ ಅಂತ ಅರ್ಥ. ಅಲಾರಾಮ್ ಕೊಟ್ಕೊಂಡು ಹೇಳೋರು ಜೀವ ಸಹಿತ ಇರಲ್ಲ. ಹಂಗೆ ತಿಳ್ಕೋಬೇಕು. ಕರೆಕ್ಟಾಗಿ ನಮಗೆ ಎಚ್ಚರಿಕೆ ಆಗೋದು ನಿಜವಾದ ಯೋಗ, ನಿಜವಾದ ಆರೋಗ್ಯ ಅಲ್ಲಮ್ಮ. ಯಾರೋ ಬಂದು ಹೇಳ್ಸೋದು, ಅಲಾರಾಮ್ ಕೊಟ್ಕೊಂಡು ಹೇಳೋದು ರೋಗ ಅದು. ಇವರು 90% ಮಾರ್ಕ್ಸ್ ಕೊಡ್ತಾರಂತೆ, ಭಾರಿ ಚೆನ್ನಾಗಿ ಸ್ಟಡಿ ಮಾಡಿದಾರಂತೆ. ಮಗ ಮಲ್ಕೊಳ್ಳೋದು 10 ಗಂಟೆಗೆ ಲೈಟ್ ಆಫ್ ಆಗುತ್ತೆ, ಕಣ್ಣು ಮುಚ್ಚವನೇ ಅಂದರೆ ನನ್ನ ಮಗ ನಿದ್ದೆ ಮಾಡ್ತಾವನೆ ಅಂತ ಇವರು. ಅಲ್ವಾ ತಾಯಿ? ತಿಳ್ಕೊಂಡ್ರ ನೀವು? ಏನು ತಾಯಂದಿರಾಗಿದ್ದಿರ್ರಿ. ನಿಜವಾಗ್ಲೂ ನಮ್ಮ ಭಾರತ ದೇಶ ಸಾರ್ಥಕ. ಜನ್ಮ ಕೊಟ್ಟ ಮಕ್ಕಳ ಬಗ್ಗೆ ತಿಳ್ಕೊಳ್ಳುವಂಥ ತಾಯಂದಿರು ಇದ್ದಾರಾ ಅಂತ ನನಗೊಂದು ಪ್ರಶ್ನೆ ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರಲ್ಲಿ ನಿದ್ದೆ ಮಾಡ್ತಾವ್ರೆ ಅಂತ ತಿಳ್ಕೊಂಡ್ರೆ ಏನು ತಾಯಂದಿರಾಗವ್ರೆ? ಅವ್ನು ನಿದ್ದೆ ಮಾಡಿ ಹುಟ್ಟುತ್ತಾವಿಂದ ನಿದ್ದೆ ಸರಿ ಗೊತ್ತೇ ಇಲ್ಲ ಅವನಿಗೆ. ನಿದ್ದೆ ಚೆನ್ನಾಗಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹುಡುಗನಿಗೆ. ಈಗ ಅವನಿಗೆ ಮದುವೆ ಬೇಕು. ಯಾವ ಪುರುಷಾರ್ಥಕ್ಕೆ? ಅವಳು ನಿದ್ದೆ ಇರೋಳನ್ನೇ ತಂದು ಕಟ್ಟಬೇಕು, ನಿದ್ದೆ ಮಾಡದೇ ಇರೋಳನ್ನೇ ತಂದು ಕಟ್ಟಬೇಕು ಇವನಿಗೆ. ಯಾಕೆ? ನಿದ್ದೆ ಮಾಡೋದು ಕಟ್ಟಿದ್ರೆ ಅವಳು ಮಲ್ಕೊಂಡ್ಬಿಡ್ತಾಳೆ, ಹೌದಲ್ಲಮ್ಮ? ಇವನು ಕೂತಿರ್ತಾನೆ, ಇಲ್ಲ ಟಿ ವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು. ಯಾಕೆ ನಿದ್ದೆ ಬರಲ್ಲ? ಮದುವೆ ಯಾಕೆ ಇವ್ರಿಗೆ? ಅಮ್ಮ, ಅರ್ಥ ಆಗ್ತಿದೆ? ಬೇಜಾರಾಗ್ತಾ ಇದೆಯಾ? ಇಲ್ಲ ಗುರುಜಿ, ಅರ್ಥ ಆಯ್ತು. ಅಲ್ಲಮ್ಮ, ನಿಜವಾಗ್ಲೂ ಹೇಳ್ತೀನಿ, ನೀವೇನೇನು ನಿಮ್ಮ ಮಗನ ಬಗ್ಗೆ ತಿಳ್ಕೊಂಡಿಲ್ಲ ತಾಯಿ. ಅವನಿಗೆ ಎಷ್ಟು ಬೇಜಾರಲ್ಲಿ ಯೋಚನೆ ಮಾಡ್ತಿರ್ತಾನೆ ಸ್ವಲ್ಪ ಗಮನಿಸಿದ್ಯೇನಮ್ಮ? ಹೇಳ್ಕೊಳಲ್ಲ ಗುರುಜಿ. ಹೇಳ್ಕೊಡಲ್ಲಮ್ಮ, ಹೇಳ್ಕೊಳಲ್ಲ. ಅರ್ಧ ಸತ್ತೋಗಿ ಸಾಯಿಸ್ಬಿಟ್ಟಿದ್ದೀರಾ ನೀವು ಅವನ್ನ. ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಾ ನೀವು. ಆ ಮಗನ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ಹೇಳ್ಕೊಳಲ್ವಂತೆ. ಎಲ್ಲಿ ಹೇಳ್ಕೊತಾನೆ? ನಿಮ್ಗೆ ಅರ್ಥ ಆಗಲ್ಲ ಅಂತ ಗೊತ್ತು ಅವನಿಗೆ. ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಮಕ್ಕಳೇನು ಮಾಡ್ತಾರೆ ಅಂದರೆ ಏನೂ ಮಾತಾಡಲ್ಲ. ಮುಂದೆ ಈ ಹತ್ರ ಹೇಳೋದು ಒಂದೇ, ಸುಮ್ಮನಿರೋದು ಒಂದೇ ಅಂತ ಸುಮ್ಮನಿರ್ತಾರೆ. ಇವರು ನನ್ನ ಮಗ ಸೈಲೆಂಟು, ಹಂಗೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ. ಆಹಾ, ಏನು ಸ್ಕೋಪು! ಏನು ಹೇಳ್ಕೊಳ್ಳೋದು? ನೀವು ಕೇಳಬೇಕು. ಯಾಕಲ ಮಗ ಹೆಂಗಿದೆಯಾ, ಏನಾಗ್ತಾ ಇದೆ ಅಂತ. ಅವನೇ ಕೇಳ್ತಾನೆ. ನಿಮಗೆ ಗೊತ್ತಿಲ್ವಲ್ಲ ಅದು ಸತ್ಯ ಏನು ಅಂತ. ಏನು ಕೇಳ್ತೀರಾ ನೀವು? ನಿಮ್ಗೆ ಅಷ್ಟೇ ವಯಸ್ಸಾಯಿತು, ಮೀಸೆ ಬತ್ತು, ಮದುವೆ ಮಾಡು. ಮದುವೆ ಆದಮೇಲೆ ಒಂದು ವರ್ಷಕ್ಕೊಂದು ತೊಟ್ಲು ಕಟ್ಬಿಡು. ಇಷ್ಟೇ ನಿಮ್ಮ ಕತೆ. ಇದಕ್ಕೆ ಅಪ್ಪ ಅಮ್ಮ ಅನ್ನಿಸ್ಕೊಂಡು ಭಾರಿ ಭ್ರಮೆಯಿಂದ ಮಕ್ಕಳು ಮಾಡ್ಕೊಳ್ಳೋದು. ಆಮೇಲೆ ಮಕ್ಕಳ ಬಗ್ಗೆ ಹೋಗಿ ಶಾಸ್ತ್ರ ಕೇಳೋದು. ಎಂಥ ಅನ್ಯಾಯ ರೀ! ಸಂತಾನಕ್ಕೆ ಎಂಥ ಅನ್ಯಾಯ ಮಾಡ್ತಾ ಇದ್ದಾರೆ ಪೋಷಕರು ಅಂತ ನಿಜಕ್ಕೂ ಬೇಜಾರಾಗತ್ತೆ. ಇದಕ್ಕಿನ್ನ ಶಾಪ ಬೇಕಾ ನಮ್ಮ ದೇಶಕ್ಕೆ, ನಮ್ಮ ವಂಶಕ್ಕೆ? ಒಂದು ಹೊಟ್ಟೆಲುಟ್ಟದ ಮಗು ಬಗ್ಗೆ, ಒಂದು ನಿದ್ದೆ, ಒಂದು ಊಟದ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತೀರಾ ನೀವು? ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಮಾಡಿ ದುಡ್ಡು ಕಟ್ತೀರಾ ಅಷ್ಟೇ. ಅದಕ್ಕೆ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅದೊಂದೇ ಗೊತ್ತಿರೋದು. ಮದುವೆ ಅಲ್ಲಮ್ಮ, ಮಗುನಿಗೆ ಮದುವೆ ಎಲ್ಲ ಮಾಡೋದು. ಮದುವೆ ಮಾಡಿದ್ರು ಯಾವ ಕಾರಣಕ್ಕೂ ಹೆಂಡತಿ ಉಳಿಯಲ್ಲ, ಟಾಟಾ ಮಾಡಿ ಹೋಗ್ತಾಳೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಶಾಸ್ತ್ರ ಹೇಳೋರು ಈ ಮಾತು ಹೇಳಲ್ಲ. ಪೂರ್ವಭಾದ್ರ ನಕ್ಷತ್ರಕ್ಕೆ ಯಾವಾಗಲೂ ಹೊಟ್ಟೆ ಚೆನ್ನಾಗಿರಲ್ಲ, ಚರ್ಮ ಚೆನ್ನಾಗಿರಲ್ಲ, ಉಸಿರಾಟ ಚೆನ್ನಾಗಿರಲ್ಲ, ನಿದ್ದೆ ಚೆನ್ನಾಗಿರಲ್ಲ, ಮೋಷನ್ ಚೆನ್ನಾಗಿರಲ್ಲ. ಹೆಂಗ್ರಿ ಮದುವೆ ಮಾಡ್ತೀರಾ ಅವನಿಗೆ? ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ. ಹೊಟ್ಟೆನೇ ಕೆಟ್ಟಿದೆ ಅಂದ ಮೇಲೆ ತಲೆ ಕೆಟ್ಟಿರುತ್ತೆ. ಇದೆರಡೂ ಕೆಟ್ಟ ಮೇಲೆ ಮದುವೆ ಯಾಕೆ ಅವರಿಗೆ ಹೇಳಿ? ಪ್ರತಿಯೊಬ್ಬರು ಯೋಚನೆ ಮಾಡಿ ಸ್ವಲ್ಪ. ಪೋಷಕರಾದವರು ಮಕ್ಕಳಿಗೆ ಮದುವೆ ಮಾಡಬೇಕು, 31 ಆಯಿತು, 32 ಆಯಿತು ಅಂತ ಯೋಚನೆ ಮಾಡ್ತಿರಲ್ಲ. ದೇಹ ಕೆಟ್ಟಿದೆ ಅಂತಕ್ಕಂಥದ್ದು, ತಂದೆ ತಾಯಿನೇ ಕೆಡಿಸಿದ್ದಾರೆ ಗೊತ್ತಿಲ್ಲದೆ ಅಂತಕ್ಕಂಥ ವಿಚಾರ ಯಾವಾಗ ಅರ್ಥ ಆಗೋದು ಅಪ್ಪ ಅಮ್ಮಂದಿರಿಗೆ? ಸುಮ್ಮನೆ ಓದಿಸ್ಬಿಟ್ಟು ಮದುವೆ ಮಾಡಬೇಕಲ್ಲ ಮಕ್ಕಳು ಮಾಡ್ಕೊಳ್ಳೋದು. ಮಕ್ಕಳ ಆರೋಗ್ಯವನ್ನು ರಕ್ಷಣೆ ಮಾಡದೇ ಇದ್ದರೆ ಪಾಪಿಷ್ಟ್ರಾಗ್ತಾರೆ ಅಪ್ಪ ಅಮ್ಮಂದಿರು. ಸಾಯುವಾಗ ಸಾವು ಚೆನ್ನಾಗಿ ಬರಲ್ಲ. ಒಂದು ಒಳ್ಳೆಯ ಸಂತಾನವನ್ನು ಈ ಭೂಮಿಗೆ ತಂದು ಕೊಡಲಿಲ್ಲ ಅಂದರೆ ಯಾಕೆ ಮಾಡ್ಕೋಬೇಕು ಮಕ್ಕಳನ್ನ? ಕತೆ ಕೇಳಿಕೊಂಡು, ದೇವ್ರ ಹತ್ರ ಕುತ್ಕೊಂಡು ಹತ್ಕೊಂಡು, ದೇವ್ರ ಮುಂದೆ ತಲೆ ಕೆಚ್ಕೊಂಡು ಈ ಬದುಕಲ್ಲ ಬದುಕು. ಒಂದು ಮಗು ಹೆಣ್ಣಾಗಲಿ ಗಂಡಾಗಲಿ ಆ ಮಗುವಿನ ರಕ್ಷಣೆ ಮಾಡ್ತಕ್ಕಂಥದ್ದು ತಂದೆ ತಾಯಿಯ ಮೂಲ ಕರ್ತವ್ಯ. ಅದನ್ನು ಅಮ್ಮ 90% ಕೊಡ್ತಾ ಇದ್ಯಾ? ನಿಮ್ಮ ಮಗನ ದಯವಿಟ್ಟು ಕೂತ್ಕೊಂಡು ಕೇಳು, ಇಲ್ಲ ಕರ್ಕೊಂಬಂದು ಕೂರಿಸು ನನ್ನ ಮುಂದೆ. ನೀವು ಅಪ್ಪ ಅಮ್ಮ ಕೂತ್ಕೊಳ್ಳಿ, ಹೇಳ್ಕೊಡ್ತೀನಿ. ಅವನು ಎಷ್ಟು ಕಣ್ಣೀರು ಹಾಕ್ತಾನೆ ಸ್ವಲ್ಪ ನೋಡಿ, ನೀವು ಗೊತ್ತಾಗತ್ತೆ.
ಹೇಳ್ಕೊಳ್ಳಲ್ಲ ಅಂತ ಹೇಳಲ್ಲ ತಾಯಿ. ಅವ್ನಿಗೆ ಹೇಳಕ್ಕೆ ಅವನಿಗೂ ಅರ್ಥ ಆಗಿಲ್ಲ ಹೆಂಗೆ ಹೇಳಲಿ ಅಂತ. ನನ್ನ ಜೀವನ ಯಾಕೆ ಹಿಂಗಾಯಿತು ಅಂತ ಮಲಗಿದ್ದಾಗ ಕೂತ್ಕೊಂಡಾಗ ಯೋಚನೆ ಮಾಡಿ ಮಾಡಿ ಅವ್ನು ನೆಮ್ಮದಿನೇ ಹಾಳು ಮಾಡ್ಕೊಂಡಿದ್ದಾನೆ. ಉಸಿರಾಟ ಚೆನ್ನಾಗಿಲ್ಲ ಪಾಪ ಅವನಿಗೆ. ಇದನ್ನು ಚಾಲೆಂಜಾಗಿ ತಿಳ್ಕೊಬೇಕು ಅಂದರೆ ದಯವಿಟ್ಟು ಇಂಥವ್ರ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬಂದು ನನ್ನ ಮುಂದೆ ಕೂರಿಸಿ. ನಾನು ಕ್ರಿಯೇಟ್ ಮಾಡೋದಲ್ಲ, ಅವರಲ್ಲಿ ಎಷ್ಟು ಸತ್ಯ ಇದೆ ಅಂತ ಅಪ್ಪ ಅಮ್ಮ ಆಗದೆ ನೀವು ಆಗಿರಬೇಕಾದ್ರೂ ಆ ಸತ್ಯ ನೀವು ಯಾಕೆ ತಿಳ್ಕೊಂಡಿಲ್ಲ ಅಂತ ಬೇಜಾರು ಅಷ್ಟೇ ಹೊರತು ಇನ್ನೇನೂ ಅಲ್ಲ. ಫಸ್ಟು ಮದುವೆ ಮಾಡೋಕ್ಕೆ ಮುಂಚೆ ಮಕ್ಕಳ ಆರೋಗ್ಯವನ್ನು ಪರಿಶೀಲನೆ ಮಾಡಿ. ಓಡಾಡ್ತಾವನೆ ಸ್ವಾಮಿ, ಊಟ ಮಾಡ್ತಾನೆ, ಮಲಕ್ಕತಾನೆ, ಅದು ಆರೋಗ್ಯ ಅಲ್ಲ. ಯಾವ ರೀತಿ ನಿದ್ದೆ ಮಾಡ್ತಾನೆ, ಯಾವ ರೀತಿ ತೃಪ್ತಿಯಾಗಿದ್ದಾನೆ ನನ್ನ ಮಗ, ಎಷ್ಟು ಖುಷಿಯಾಗಿದ್ದಾನೆ, ಇದನ್ನು ಗುರ್ಸಿಯಪ್ಪ ದಯವಿಟ್ಟು. ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಹಾಂ, ದಯವಿಟ್ಟು ಆ ಥರ ಮಾಡಿ ಮದುವೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಶಾಸ್ತ್ರ ಹೇಳೋದು ಸೂಪರಾಗಿದೆ, ಗುರುಬಲ ಏನು ಬತ್ತಾದೆ, ಸಂಕ್ರಾಂತಿ ಹತ್ತತ್ರ ಬತ್ತಾ ಐತೆ ಕೆಂಗೇರಿ ಹತ್ರ ಅಂತ ಹೇಳ್ತಾರೆ. ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಮೊದಲು ನನ್ನ ಮಗನ ಆರೋಗ್ಯವನ್ನು ಸರಿಪಡಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ತಿಳ್ಕೊಳ್ಳಿ. ಹಂಗಂತ ಏನೋ ಕಾಯಿಲೆ ಇದೆ ಅಂತ ಅಲ್ಲ, ಮನಸ್ಸು ಖುಷಿ ಇರಬೇಕು ಅಂಥವ್ರು ಮದುವೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ತಿಪ್ಟೂರಿನಿಂದ ಕಲ್ಪನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ, ಮಕರ ರಾಶಿ, ವೃಷಭ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರು. ನಾರಾಯಣ ಹೇಳಿ. ಮಗಳು ಏನು ಮಾಡ್ತಿದ್ದಾಳೆ? ಮಗಳು ಇಂಜಿನಿಯರಿಂಗ್ ವರ್ಕ್ ಮಾಡ್ತಿದ್ದಾಳೆ ಗುರು. ಏನಾಗಬೇಕಿತ್ತು ಅವಳ ಬಗ್ಗೆ? ಮದುವೆ ಬಗ್ಗೆನೇ ತಿಳ್ಕೊಳ್ಳಿ. ಮದುವೆ ಯಾವಾಗ ಆಗತ್ತೆ ಅಂತನಾ? ಹೌದು. ಓಕೆ, ಅವಳೇ ಹೇಳಿದಾಳ ಹುಡುಗನ ನೋಡಿ ಮದುವೆ ಮಾಡ್ಕೋತೀನಿ ಅಂತ? ಹೇಳಿದ್ದಾರೆ ಗುರುಜಿ. ಅಲ್ಲ, ನೀವು ಕೇಳಿದ್ಲ ಅವಳೇ ಹೇಳಿದ್ಲ ಅಂತ? ನೀವೇ ಕೇಳಿದ್ಲ ಅವಳೇ ಹೇಳಿದ್ಲ ಮದುವೆ ಮಾಡ್ಕೋತೀನಿ ಅಂತ ಕೇಳ್ತಾ ಇದ್ದೀನಿ. ಅವಳೇ ಆಗಿ ಹೇಳಿದ ಗುರುಜಿ. 25 ಆಗಿದೆಯಲ್ಲ, ಮಾಡ್ಕೊಮ ಅಂದ್ರ ಮದುವೆ ಮಾಡೋಣ ಅಂತ ಪ್ರಯತ್ನ. ಅವಳು ಅದಕ್ಕೆ ಓಕೆ ಕೊಟ್ಲಾ? ಒಳ್ಳೆ ಹುಡುಗ ಸಿಕ್ಕಿದ್ರೆ ನಾನು ಅನ್ಕೊಂಡಂಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಗುರು. ಏನು ಗೊತ್ತಾಯ್ತು ಇವಾಗ ಅದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಾಯ್ತು? ನಿಮ್ಮ ಮಗಳು ಹೇಳಿದ ಮಾತಿಗೆ ಏನು ಗೊತ್ತಾಯ್ತು? ಆತರ ಏನೋ ಗೊತ್ತಾಗಿಲ್ಲ ಗುರುಜಿ. ನೋಡಿ, ಎಲ್ಲದಕ್ಕೂ ಓಕೆ ಆದ್ರೆ ಮಗಳು ಹೇಳೋ ಮಾತು ಗೊತ್ತಾಗಿಲ್ಲ ಅಂದ್ರೆ ಏನು ತಂದೆ ತಾಯಿ ಅಮ್ಮ ನೀವು? ಚೆನ್ನಾಗಿರೋ ಹುಡುಗ, ಒಳ್ಳೆ ಹುಡುಗ ಅಂದ್ರೆ ಹೆಂಗಮ್ಮ ಅದು? ಹೆಂಗದು? ಚೆನ್ನಾಗಿರೋ ಹುಡುಗ, ಒಳ್ಳೆ ಹುಡುಗ ಅಂದ್ರೆ ಹೆಂಗೆ ಅದು? ಏನು ಲೇಬಲ್ ಹಾಕಿರ್ತಾರ? ಆತರ ಅಲ್ಲ ಗುರುಜಿ. ಅಲ್ಲಮ್ಮ, ದಯವಿಟ್ಟು ತಿಳ್ಕೊಳ್ಳಿ ತಾಯಿ, ನಿಮ್ಮಂಥ ತಾಯಂದಿರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಆ ಥರ ಅಲ್ಲ, ಈ ಥರ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಮಕ್ಕಳನ್ನ. ಅವಳಿಗೆ ಡೌಟಲ್ಲಿದೆ. ನೀವು ನೋಡೋ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ ಯಾವ ಕಾರಣಕ್ಕೂ ಲಾಯಕ್ಕಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ನೀವು ಹುಡ್ಕೋದು ಗೊತ್ತಿಲ್ಲ, ಆ ಥರ ಹುಡುಗ ಬರೋದು ಇಲ್ಲ, ಮದುವೆ ಆಗಲ್ಲ. ನೀವು ಚಪಲು ಚಿತ್ತಿಗೆ ಪರದಾಡಬೇಕಷ್ಟೇ, ನನ್ನ ಮಗಳಿಗೆ ಮದುವೆ ಮಾಡ್ತೀನಿ, ನನ್ನ ಮಗಳಿಗೆ ಮದುವೆ ಮಾಡ್ತೀನಿ ಅಂತ. ಶ್ರವಣ ನಕ್ಷತ್ರಕ್ಕೆ ಹುಟ್ಟುವ ಮಗುವಿಗೆ, ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕಾದ್ರೆ ಆ ಹೆಣ್ಣಲ್ಲಿ ಯಾವ ರೀತಿಯ ಅರ್ಹತೆಗಳು ಬೇಕು? ಸಂಸಾರ ಮಾಡೋದಕ್ಕೆ ಆರೋಗ್ಯವಾಗಿರ್ಬೇಕಾ ಬೇಡವಮ್ಮ? ಬೇಕು ಗುರು. ಎಲ್ಲಿದೆ ನಿಮ್ಮ ಮಗಳಲ್ಲಿ ಆರೋಗ್ಯ? ಕಂಡಿದ್ದೀರಾ? ಏನು ತಪ್ಪಿದೆ, ಏನು ಸರಿ ಇದೆ ಗೊತ್ತಾಗಿದೆಯಾ? ನಿಮ್ಮ ಮಗಳಿಗೆ ಬೆನ್ನು ನೋವು ಬರುತ್ತಾ, ಕಾಲು ನೋವು ಬರುತ್ತಾ, ಯಾವ ತಿಳ್ಕೊಂಡಿದ್ದೀರಾ? ಆ ಥರ ನೋವೆಲ್ಲ ಏನಿಲ್ಲ ಬಿಡಿ. ನಿಮ್ಮ ಮಗಳ ಹತ್ರ ಮಾತಾಡ್ತಾನೆ ಗೊತ್ತಾಗೋದು. ಅವ್ರು ತಾನೇ ಯಾಕೆ ಹೇಳ್ತಾರೆ ಕಾಲು ನೋವಿದೆ, ಬೆನ್ನು ನೋವು ಅಂತೆ ಅಲ್ವಾ? ಕಾರಣ ಏನಂದರೆ ಅವಳು ಊಟ ಮಾಡ್ತಕ್ಕಂಥದ್ದು ನಿಧಾನವಾಗಿ ಊಟ ಮಾಡ್ತಾಳೆ, ಅರ್ಜೆಂಟಾಗಿ ಊಟ ಮಾಡ್ತಾಳೆ. ಯಾವುದು ಹೇಳ್ತೀರಾ ತಾಯಿ? ಅವಳು ನಿಧಾನನೇ ಊಟ ಮಾಡೋದು. ಯಾವುದು? ಟಿ ವಿ ನೋಡ್ಕೊಂಡ, ಮೊಬೈಲ್ ನೋಡ್ಕೊಂಡ? ಆ ಥರ ಇಲ್ಲ, ನಾರ್ಮಲ್ ಅಂದರೆ ಮನೆಗೆ ಬಂದಾಗ ನೋಡ್ತೀವಲ್ಲ, ಮೊದಲಿಂದನೂ ಮಾತಾಡ್ಕೊಂಡು ಊಟ ಮಾಡ್ತಾಳೆ. ಯಾರ ಜೊತೆ ಮಾತಾಡೋದು? ಅಪ್ಪ ಅಮ್ಮನ ಜೊತೆ. ಊಟ ಮಾಡೋ ಮಾತಾಡ್ಬೇಕಮ್ಮ? ಸುಮ್ಮನೆ ಈ ಥರ ತಂದೆ ಈ ಥರ ಆ ಥರ ಓಕೆ, ಹೋಗಲಿ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡುವಾಗ ಮಾತಾಡಬೇಕಾ ಮಾತಾಡಬಾರ್ದ ಅನ್ನೋದು ಎಜುಕೇಷನ್ ಇದೆಯೇನಮ್ಮ? ಇಲ್ಲ. ಇವರು ಮಗಳಿಗೆ ಎಜುಕೇಷನ್ ಕೊಟ್ಟರು, ನಾಳೆ ಇವಳು ಮದುವೆ ಆಗಬೇಕು, ಇವಳಿಗೆ ಮಗು ಆಗಬೇಕು ಅನ್ನೋ ಪ್ರಜ್ಞೆ ಇವ್ರಿಗೆ ಗೊತ್ತಿದೆ. ಊಟ ಮಾಡುವಾಗ ಮಾತಾಡ್ಕೊಂಡು ತಿಂತಾಳೆ ಅಂದ ಮೇಲೆ ಇವರೆಷ್ಟು ಬುದ್ಧಿವಂತರು, ಜ್ಞಾನವಂತರು, ಇನ್ನು ಮಗಳು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡವಳು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಯಾಕೆ ನಾನು ಉಸಿರಾಡೋದ ವಿಚಾರ ಹೇಳಿದೆ ಅಂದರೆ ಅವಳು ನೇರವಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಹಿಂಸೆ ಪಡ್ತಿದ್ದಾಳೆ. ಕಾರಣ ಊಟದ ವ್ಯವಸ್ಥೆ ಒಂದು ಸ್ವಲ್ಪನೂ ಸಿಸ್ಟಮ್ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಶ್ರವಣ ನಕ್ಷತ್ರಕ್ಕೆ ಹುಟ್ಟಿದ್ದು ತಂದೆ ತಾಯಿಗಳಿಗೆ ಇವರು ಯಾವುದೇ ಕಾರಣಕ್ಕೂ ಏನು ಮಾಡ್ಕೊಂಡು ಬಂದಿಲ್ಲದೆ ಇರತಕ್ಕಂಥ ವಂಶದಲ್ಲಿ ಶ್ರವಣ ನಕ್ಷತ್ರ ಬರುತ್ತೆ. ನೀವು ಎಡೆ ಹಾಕದ ತಾಯಿ? ಆಗ್ತೀವಿ ಗುರು. ಅದೇ ಆ ಎಡೆ ಹಾಕೋ ರಕ್ತದಲ್ಲಿ ಹುಟ್ಟೋದೇ ಶ್ರವಣ ನಕ್ಷತ್ರ.
ಎಡೆ ಹಾಕೋದು ತಪ್ಸಲ್ಲ, ಒಳ್ಳೆಯ ನಕ್ಷತ್ರ ಮಕ್ಕಳು ಹುಟ್ಟಲ್ಲ. ಅದಕ್ಕೆ ಮದುವೆ ಯಾವಾಗ ಆಯ್ತದೆ, ಮಗು ಯಾವಾಗ ಆಯ್ತದೆ, ನಿದ್ದೆ ಯಾವಾಗ ಬರ್ತದೆ, ಯಾವಾಗ ಚೆನ್ನಾಗಿರ್ತೀವಿ, ಹಿಂಗೆ ಕೇಳ್ಕೊಂಡೇ ಜೀವನ ಕಳೆದುಬಿಟ್ಟಿದ್ದೀರಾ ನೀವು. ಜನ್ಮ ಕೊಟ್ಟವರ ಋಣವನ್ನು ತೀರಿಸದೇ ಇರುವ ಕಾರಣ ಎಲ್ಲಿವರೆಗೂ ನೀವು ಎಡೆ ಹಾಕ್ತಿರೋ ಮನೆಯಲ್ಲಿ, ಎಡೆ ಹಾಕೋದು ತಪ್ಪಲ್ಲ, ನೀವು ತಿಳ್ಕೊಂಡು ಹಾಕಬೇಕು. ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋವರೆಗೂ ನೀವು ಮಗಳ ಮದುವೆ ವಿಷಯದಲ್ಲಿ ಸಟ್ಟಾಯಿತು ಕಟ್ಟಾಯಿತು ಸಟ್ಟಾಯಿತು ಹಿಂಗೆ ನಡೀತದೆ. ಬೇಜಾರಾಗುತ್ತೆ. ಕೊನೆಗವಳು ನನಗೆ ಮದುವೆನೇ ಬೇಡ, ಸುಮ್ಮನಿದ್ಬಿಡಿ, ನೀವು ಯಾಕೆ ಪರದಾಡ್ತೀರಾ ಅನ್ನೋ ಮಟ್ಟಕ್ಕೆ ಅವಳಕಲ್ಲಿ ಹೇಳ್ಸ್ಕೊತೀರಾ, ಯೋಚನೆ ಮಾಡ್ಕೊಂಡು ದೇವ್ರ ಹತ್ರ ಕುತ್ಕೊಂಡು ಅಳ್ತೀರಾ. ಇದಕ್ಕೆ ಫಸ್ಟು ನೀವು ಮಾಡಬೇಕಾದದ್ದು, ಎಡೆ ಹಾಕೋ ಸಂಪ್ರದಾಯ ಸರಿಗಿದೆಯಾ, ನಾವು ಮಾಡ್ತಾ ಇರೋ ರೀತಿ ಸರಿಗಿದೆಯಾ, ದಯವಿಟ್ಟು ಮೊದಲು ತಿಳ್ಕೊಳ್ಳಿ. ನೀವು ಮದುವೆಗೇನು ಕಾಯೋದು ಬೇಡ, ಸೆಟ್ಟಾಗೋದು ಬೇಡ. ಕರೆಕ್ಟ್ ರೀತಿಯಲ್ಲಿ ನೀವು ಅದನ್ನು ತಿಳ್ಕೊಂಡು ಸರಿ ಮಾಡಿಕೊಂಡ್ರೆ ಎಲ್ಲವೂ ನಡೆಯುತ್ತೆ. ಇಡೀ ಕುಟುಂಬಕ್ಕೆ ಒಂದು ಒಳ್ಳೆಯದಾಗತ್ತೆ. ತಿಳ್ಕೊಳ್ಳಿ ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ತುರುವೇಕೆರೆಯಿಂದ ಅನಸೂಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮೊಮ್ಮಕ್ಳ ಬಗ್ಗೆ ಕೇಳಬೇಕಾಗಿತ್ತು. ನಕ್ಷತ್ರ ತಿಳಿಸಿ. ಇದು ವಿಕ್ರಾಂತ್ ಶೆಟ್ಟಿ ಅಂತ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಲಗ್ನ ಯಾವುದಮ್ಮ? ಲಗ್ನ ಗೊತ್ತಿಲ್ಲ ಸ್ವಾಮಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಮಗಳ ಮಗಳ ಇನ್ನೊಂದು ಮಗು ಹೆಣ್ಮಗು, ಅದು ಸಿಂಹ ರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಮಗನ ಮಗಳ ಇದು ಮಗನ್ ಮಕ್ಳು ಸ್ವಾಮಿ. ಮೊಮ್ಮಗಳು? ಮೊಮ್ಮಕ್ಳು. ಮಗನ್ ಮಕ್ಳು ಇಬ್ರು ಹೆಣ್ಮಕ್ಳೇನಾ? ಇಲ್ಲ, ದೊಡ್ಡ ಮಗ ಗಂಡ್ ಮಗು 6 ವರ್ಷದ್ದು. ಅವನ ನಕ್ಷತ್ರ ಏನು? ಚಿಕ್ಕ ಮಗು ಅವಂದೇ ರೋಹಿಣಿ ನಕ್ಷತ್ರ. ಓಕೆ, ಏನು ಬೇಕಿತ್ತು ಅವನ ಬಗ್ಗೆ? ಅದೇ ಇದು ಚಿಕ್ಕ ಮಗು ಹುಟ್ಟಿತ್ತಲ್ಲ, 1 ವರ್ಷಕ್ಕೆ ಬರ್ತಡೇ ಮಾಡಿದ್ವಿ. ಅದು 1 ವಾರಕ್ಕೆ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. 6 ವರ್ಷ ಆಗಿತ್ತು ಮದ್ವೆ ಆಗಿ. ಅದಕ್ಕೆ ಮಕ್ಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ, ಯಾಕೆ ಅವ್ರ ಅಮ್ಮ ಹಿಂಗಾದ್ರು ಅಂತ. ಎಲ್ಲೂ ಕೇಳಿಲ್ವಾ ನೀವು? ಇಲ್ಲ ಸ್ವಾಮಿ, ಎಲ್ಲ ಕೇಳಲಿಲ್ಲ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಎಷ್ಟು ಸಲ ರೋಹಿಣಿ ನಕ್ಷತ್ರ ವಿಷಯ ಹೇಳಿದ್ದೀನಿ. ಏನಮ್ಮ? ಹೇ ರೋಹಿಣಿ ನಕ್ಷತ್ರ, ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ, ಮಗುವಿನ ತಂದೆ ತಾಯಿ, ಮಗುವಿನ ತಾತ ಅಜ್ಜಿ, ಮಗುವಿಗೆ ಸೋದರ ಮಾವ, ಇಷ್ಟು ಜನಕ್ಕೆ ಕಂಟಕ ಕಾದಿರುತ್ತೆ. ಅದರಲ್ಲಿ ಯಾವ ಡಮಾರ್ ಆಗುತ್ತೋ ಗೊತ್ತಿಲ್ಲ. ಇದು ಮೊದಲನೇ ವಿಕೆಟ್. ಇದು ಇನ್ನು ಮುಂದೆ ಹೋಗುತ್ತೆ, ಭಯ ಬಿಡೋದಲ್ಲ. ಯಾಕೆ ಅಂದರೆ ಸೋಮಾರಿತನ ಜನಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಈಗ ಅದು ಬಿಟ್ಟರು, ಸತ್ತೋದ್ರೂ ಬಿಟ್ಬಿಟ್ರಿ ಅವರು. ಮಕ್ಕಳು ಮುಂದೆ ಏನು ಅಂತ. ಏನು ಮುಂದೆ ಏನು ತಾಯಿ? ತಗಲಾಕ್ಕೊಂಡು ಜೀವನ ಎಲ್ಲ ಮಕ್ಕಳು ಅನುಭವಿಸೋದೆ. ನಿಮ್ಗೆ ಅದರ ಅರ್ಥನೇ ಆಗಿಲ್ವಲ್ಲ. ಸತ್ತ 1 ವಾರದಲ್ಲಿ ಯಾಕೆ ತಾಯಿ ಪ್ರಾಣ ಬಿಟ್ಲು ಅಂತ ತಿಳ್ಕೊಳ್ದೆ ನೀವು ಮಕ್ಕಳ ಬಗ್ಗೆ ಕೇಳಕ್ಕೆ ಹೋಗ್ತಿರಲ್ಲ. ಹಿಂಗೆ ಮಾಡೇ ನಮ್ಮ ಸಂಸಾರಗಳಲ್ಲಿ ಅವಳು ಹಂಗಾಗಿ ಸತ್ಲು, ಇವಳು ನ್ಯಾಣಾಕೊಂಡು ಸತ್ಲು, ಇವಳು ವಿಷ ಕುಡಿದು ಸತ್ಲು, ಹಂಗೆ ಅಂದ್ಕೊಂಡೇ ಮುಂದಕ್ಕೆ ಹೋಗ್ತೀರಿ ಹೊರತು ಯಾಕಾಯ್ತು ಸಾವು ಅನ್ನೋ ಪ್ರಜ್ಞೆ ಯಾಕೆ ಬರ್ತಾ ಇಲ್ಲ. ಮುಂದೆ ನಿಮಗೆ ಕಾದಿದೇನೋ ಹಬ್ಬ ಅನ್ನೋದನ್ನು ಮೆಸೇಜ್ ಕೊಟ್ಟು ಸಾಯೋದವರು. ಇದೇ ಥರದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ದುರ್ಮರಣಗಳು ಏನಕ್ಕಾಗತ್ತೆ? ಗಂಡನ ಬಿಟ್ಟು ಹೆಂಡತಿ ಸಾಯೋದು, ಹೆಂಡತಿ ಬಿಟ್ಟು ಗಂಡ ಸಾಯೋದು, ತಂದೆ ತಾಯಿಗಳ ಮುಂದೆ ಮಕ್ಕಳು ಸಾಯೋದು, ಇವೆಲ್ಲವೂ ಕೂಡ ನೀವು ಯೋಚನೆ ಮಾಡಬೇಕು. ಇದು ನಾವು ತಪ್ಪು ದಾರಿಯಲ್ಲಿ ನಡ್ಕೊಂಡು ಬಂದಿರುವ ಕಾರಣ ಈ ಕುಟುಂಬದಲ್ಲಿ ಈ ರೀತಿ ಅನಾಹುತಗಳು ಆಗ್ತಾ ಇದೆ. ಆ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಜನ ಹೋಗಲ್ಲ. ಸತ್ರು ತಿಥಿ ಮಾಡಿ ಕೈ ಬಿಟ್ರು, ಮುಗಿದಾಯ್ತು, ನೆಕ್ಸ್ಟ್ ಏನು, ಯಾರು ಸಾಯ್ತಾರೆ ಅಂತ ಅವ್ರು ಅಂದ್ಕೊಳ್ಳಲ್ಲ. ಸತ್ತಾಗ ಅಯ್ಯಯ್ಯೋ ವರ್ಷದಲ್ಲಿ 2 ಆಗೋದು, ಅಯ್ಯಯ್ಯೋ ವರ್ಷ ತುಂಬೋದಕ್ಕೆ 3 ಆಗೋಯ್ತು. ಹಿಂಗೆ ಕತೆ ಹೇಳ್ಕೊಂಡು ದೇವ್ರ ಮುಂದೆ ಹೇಳಿ ಒಪ್ಸಿ ದೇವ್ರನ್ನೇ ಓಡಿಸ್ಬಿಡ್ತಾರೆ ಮನೆಯಿಂದ. ಕಾರಣ ತಿಳಿಬೇಕಾ? ಸುಮ್ಮನೆ ಮುಂದೆ ಹೋಗ್ತಾ ಇರ್ಬೇಕಮ್ಮ. ಕಾರಣ ತಿಳಿಬೇಕು. ಇನ್ನೊಂದು ದುರಂತ ಇದರಲ್ಲಿ, ಒಂದು ಮದುವೆ ಮಾಡ್ಕೊಂಡ ಸಮಯ ಹೋಗ್ಬಿಟ್ಲು, ಆಮೇಲೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ? ಯಾಕೆ ಹೋದ್ಲು ಅಂತ ತಿಳ್ಕೊಂಡು ಮದುವೆ ಮಾಡ್ಕೋಬೇಕು? ಇಲ್ಲ, ಇನ್ನೊಂದು ಮಾಡ್ಕೊಂಬಿಡೋದು. ಆಮೇಲೆ ಅದು ಸರಿ ಹೋಗಲಿಲ್ಲ ಸ್ವಾಮಿ, ಆಮೇಲೆ ಇನ್ನೊಂದು ಯಾವುದು? ಹಿಂಗೆ ನಾವು ಹೋಗ್ತಾ ಇರ್ತಕ್ಕಂತಹ ಒಂದು ಅಡ್ಡದಾರಿ ಹೇಗಿದೆ ಅಂದರೆ, ಆಗಿದ್ದನ್ನು ತಪ್ಪು ಏನು. ಒಂದು ಸಲ ಜ್ವರ ಬಂದರೆ ಮತ್ತೆ ಜ್ವರ ಬರಬಾರ್ದು ಅಂತ ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಜ್ವರ ಬಂದರೆ ಏನಂತೆ ಡಾಕ್ಟ್ರೆಲ್ಲ ಬಿಡಲೇ ಅಂದರೆ ಏನು ಮಾಡೋಣ? ಈಗ ಹಂಗೆ ತಾನೇ ಆಗಿರೋದು. ಏನಾಗ್ಬಿಡುತ್ತೆ? ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನು ಯಾರಿಗಾರು ಮೋಸ ಮಾಡೋದು, ದೇವ್ರಿಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಡೋದು, ಅರಕೆ ಕಟ್ಕೊಂಬಿಡೋದು, ಮೋಸ ಮಾಡಿದರೆ. ಈ ಥರ ನಾವು ದೇವರನ್ನು ಬಳಸುವಂಥ ಮಟ್ಟಕ್ಕೆ ಹೋಗಿದ್ದೀವಿ ಹೊರತು ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿ ಕ್ರಮವಾಗಿ ಇರಬೇಕು ಅಂತಕ್ಕಂತಹ ಒಂದು ಸತ್ಯವನ್ನು
ಅಮ್ಮ ಕೇಳಿಸ್ಕೊತಿದ್ದೀರಾ? ಹಾ ಕೇಳಿಸ್ಕೊಂತ ಇದ್ದಿ ಗುರುಜಿ. ನೀವು ನಿಮ್ಗೆ ಕಾಣ್ಬೇಕು ಗುರುಜಿ, ಸಿಗ್ತೀರಾ ಅಂತ. ಸಿಗ್ತೀರಾ ಅಂತ ನಾನೇನು ಹೇಳಿ, ಒಂದು ವಿಷಯ ತಿಳ್ಕೊಳ್ಳಿ. ನೀವು ಯಾಕೆ ಮಗು ಹುಟ್ಟಿದ ತಕ್ಷಣ ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೆ. ಯಾಕೆ ಹೇಳಿಲ್ಲ ನೀವು ಯಾರನ್ನೋ? ಅಂದ್ರೆ ಗುರುಜಿ ಹೇಳೋರು ಯಾರು ಇಲ್ವಾ ಗುರುಜಿ? ಇವಾಗ ನಾವು ನಿಮ್ ಪ್ರೋಗ್ರಾಮ್ ನೋಡಿ ನೋಡಿ ಇವಾಗ ತಿಳ್ಕೊಂತ ಇದ್ದೀವಿ ಗುರುಜಿ. ಈಗ ನಿಮ್ಗೆ ತಿಳ್ಕೊಂಡೊಂದು ಖುಷಿ ಆಯ್ತಾ, ಬೇಜಾರಾಯ್ತಾ? ನೋಡ್ತಾ ಇರ್ಲಿಲ್ಲ. ಇಲ್ಲ ಗುರುಜಿ, ತಿಳ್ಕೊಬೇಕು ಅಂತ ಇಷ್ಟ ಆಗೈತೆ, ಅದಕ್ಕೆ ನಮ್ಮ ಮಗ ಫೋನ್ ಮಾಡ್ಕೊಟ್ರು, ಅವ ಮಾತಾಡು ಆಮೇಲೆ ಹೋಗೋಣ ಅಂತ. ಆಯಿತು, ಮಕ್ಕಳನ್ನು ಕರ್ಕೊಂಡು ನಿಮ್ಮ ಮಗ ಎಲ್ಲ ಬಂದು ವಿಷಯ ತಿಳ್ಕೊಳ್ಳಿ, ಕಾರಣ ತಿಳ್ಕೊಳ್ಳಿ. ಇನ್ನು ಮುಂದೆ ತೊಂದರೆ ಆಗಬಾರ್ದು. ಮತ್ತೆ ಮಗು ಹುಟ್ಟಿರೋ ರೋಹಿಣಿ ನಕ್ಷತ್ರಕ್ಕೆ ಆ ಮಗು ಕಥೆನೂ ಹಿಂಗೇನೆ, ಆಫ್ ಕಟ್. ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ. ಲವ್ ಮಾಡಿ ಕಟ್ಟು, ಮದುವೆ ಮಾಡ್ಕೋ ಕಟ್ಟು, ಎಲ್ಲ ಕಟ್ಟೆ. ಆ ಕರ್ಮ ಮುಂದಕ್ಕೆ ತೊಗೊಂಡೋಗ್ಬೇಡಿ. ಅಂದರೆ ಮೊದಲು ಈಗ ಫಸ್ಟು ಈ ವಿಚಾರ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಭಯ ಬೀಳಬೇಡಿ, ಯೋಚನೆ ಮಾಡಬೇಡಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಈಗ ಒಂದೇ ಮಾತು ಹೇಳ್ಬಿಟ್ರು ಅವರು, ಕೇಳ್ದೋ ನಿಮ್ಮ ಥರ ಯಾರೂ ಹೇಳಲಿಲ್ಲ. ಹೌದು. ಅದಕ್ಕೆ ಪ್ರತಿದಿನವೂ ನಾನು ಶಂಕ ಹೊಡಿತಾ ಇರೋದು, ಹೇಳೋಕ್ಕೆ ಯಾರೂ ಇಲ್ಲ ರೀ, ಭಯನೋ ಏನೋ ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋಕ್ಕೆ. ಭಯ ಬಿಟ್ಟು ಹೇಳ್ತಕ್ಕಂತಹ ಒಂದು ಕಿತ್ತೋಗಿರೋ ವಿಚಾರ ಅಂದರೆ ಅದು ನಾನೇ ಹೇಳ್ತಿರೋದು. ಯಪ್ಪ, ಹೇಳೋಕ್ಕಾಗದೇ ಇರೋ ವಿಷಯ ಎಲ್ಲ ಹೇಳ್ತಾರಲ್ವಾ, ಅದೇ ಆರೋಗ್ಯ ರಹಸ್ಯ. ಹೇಳೋಕ್ಕಾಗಲ್ಲ ಯಾರ ಕೈಲೂ, ಅದು ನಾವು ಹೇಳ್ತೀವಿ. ಯಾಕೆ ಅಂದರೆ ಮುಚ್ಚಿಟ್ಟೆ ನಮ್ಮ ದೇಶ ಹಾಳಾಗ್ತಾ ಇರೋದು. ಮುಚ್ಚಿಡೋ ಪ್ರಶ್ನೆ ಇಲ್ಲವೇ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ. ಓಪನ್ನು, ತಡ್ಕೊಂಡ್ರೆ ತಡ್ಕೋಬೋದು, ತಿಳ್ಕೊಂಡ್ರೆ ತಿಳ್ಕೊಬೋದು, ಅಷ್ಟೇ. ಹೆಂಗೋ ಬದುಕೋದಲ್ಲ, ಹೀಗೆ ಬದುಕಬೇಕು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಬದುಕಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಷ್ಟೇ. ದುರಂತ ಆಯಿತು, ಬೇಜಾರಾಯಿತು, ಓಡೋಗ್ಬಿಟ್ಲು, ಹೆಂಡತಿ ಓಡೋಗ್ಬಿಟ್ಲು, ಗಂಡ ಬಿಟ್ಬಿಟ್ಟ, ಮಗು ಹೋಗ್ಬಿಡ್ತು, ಈ ಥರ ಒಂದು ದುರಂತಗಳ ಕಥೆಗಳನ್ನು ನಾವು ನೋಡಿ ನೋಡಿ ಸಾಕಾಗಿದ್ದರೂ ಕೂಡ ಇದಕ್ಕೊಂದು ಕಾರಣ ಅಂತ ಇದೆ ಅಂತ ನಮ್ಮ ಜನಗಳಿಗೆ ಅರ್ಥ ಆಗಿದೆ ಅಂತೀಯ? ಆಗಲ್ಲ ಅಂತೀಯಮ್ಮ? ಇಲ್ಲ, ಅರ್ಥ ಆಗಲ್ಲ. ಬೇಜಾರು, ಇವೆಲ್ಲ ಯಾಕೆ ತಿಳ್ಕೊಬೇಕು ಅಂತ. ದೇವರು ಹೆಂಗೋ ಕೊಟ್ಟ, ಹೋಗ ಕಡೆ. ದೇವರು ಸಾವು ಕೊಟ್ಟಿಲ್ಲ. ಸಾವು ಕೊಡೋದಾದ್ರೆ ಯಾರನ್ನೂ ಮನುಷ್ಯ ಅಂತ ಭೂಮಿ ಮೇಲೆ ಹುಟ್ಟೋಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಭಗವಂತ ಯಾರಿಗೂ ಸಾವು ಕೊಟ್ಟು ಕಳಿಸಲ್ಲ. ಸಾವಿಗೆ ಕಾರಣ ಯಾರಮ್ಮ? ನಾವೇ ಕಾರಣ. ಇಲ್ಲ, ಅದನ್ನು ದೇವ್ರ ಮೇಲೆ ಹಾಕ್ತೀವಿ. ದೇವರು ಕಿತ್ಕೊಂಬಿಟ್ಟ, ಸತ್ತ ಕೇಳಬೇಕಾ ಮಾತಾ? ಡೈಲಾಗ್ ತುಂಬ ಚೆನ್ನಾಗಿ ಹೇಳ್ತಾರೆ. ದೇವರು ನನ್ನ ಮಗಳ ಕಿತ್ಕೊಂಬಿಟ್ಟ, ಏನ್ರಿ ಅನ್ಯಾಯದ ಮಾತಾಡ್ತೀರಾ? ದೇವ್ರಂಗೆ ಕಿತ್ಕೊಳ್ಳೋದಿದ್ದರೆ, ದೇವರು ನಿಮ್ಗೆ ಶಿಕ್ಷೆ ಕೊಡೋದಿದ್ದರೆ ನಿಜವಾಗ್ಲೂ ಯಾವ ಕಾರಣಕ್ಕೂ ದೇವರು ಅಂತ ನಾವು ಪೂಜೆ ಮಾಡೋಂಗೇ ಇರಲಿಲ್ಲ. ಭಗವಂತ ಯಾರಿಗೂ ಶಿಕ್ಷೆ ಕೊಡೋಕ್ಕೆ ರೆಡಿ ಇಲ್ಲ. ಎಲ್ಲವೂ ನೀವೇ ಕಾರಣ, ನೀವೇ ತಲೆ ಮೇಲೆ ಹಾಕತ್ತೀರ. ಯಾಕೆ ಅಂದರೆ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಯಾವ ಕಾರಣಕ್ಕೂ ಪಾಲನೆ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾದ ವಿಷಯ ಏನು ಹೇಳಿದೆ ಅಂದರೆ, ಸಂಜೆ ಅಂತಕ್ಕಂತಹ ಒಂದು ವಿಷಯದಲ್ಲಿ ಯಾಕೆ ಅತಿ ಮುಖ್ಯವಾಗಿ ನಾವು ಇದು ಗಮನಿಸಬೇಕಾಗತ್ತೆ ಅಂದರೆ, ಮನೆ ಹೆಂಗೆಂಗೋ ಕಟ್ಬಿಟ್ಟಿರ್ತೀವಿ, ತಪ್ಪಾಗೋಗಿರುತ್ತೆ, ಹಾಗಂತ ಮನೆ ಬಿಡೋಕ್ಕಾಗಲ್ಲ, ಮನೆ ಒಡೆಯೋಕ್ಕಾಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ, ಈ ಪ್ರಶ್ನೆ ಬರುತ್ತೆ ಅಲ್ಲಮ್ಮ. ಹಾಗಿರಬೇಕಾದ್ರೆ ಸರಿಯಾಗಿ ಮನೆ ಕಟ್ಟಲಿಲ್ಲ ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಏನು ಮಾಡಬೇಕಂದ್ರೆ, ಮನೆಯಲ್ಲಿ ಸಂಜೆ ಅಂತಕ್ಕಂಥದ್ದಕ್ಕೆ ಗಂಡ ಮತ್ತು ಹೆಂಡತಿ ಇಬ್ಬರು ಸೇರಿ ಮನೆಯಲ್ಲಿ ಸಮಸ್ಯೆ ಆಗ್ತಾಯಿದೆ, ಮಕ್ಕಳು ಖುಷಿ ಇಲ್ಲ, ನಮಗೂ ಖುಷಿ ಇಲ್ಲ, ನಮಗೂ ಯಾವಾಗಲೂ ಯೋಚನೆ ಅಂತ ಇರತಕ್ಕಂಥ ಸಂಸಾರಗಳು ಸಾಕಷ್ಟು ಇರುತ್ತೆ. ಇದನ್ನು ನೀವು ಎಲ್ಲೋ ಹೋಗಿ ಕೇಳಿಬಿಟ್ಟು ಪರಿಹಾರ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನೀವು ಮಾಡಬೇಕಾದ ಕೆಲಸ ಏನಂದರೆ, ಸಂಜೆ ಅಂತಕ್ಕಂಥದ್ದು ದೀಪದ ರೂಪದಲ್ಲಿ ಮಹಾಲಕ್ಷ್ಮಿ ಆ ದೀಪದ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತಾಳಂತೆ. ಸಂಜೆ ಸಮಯದಲ್ಲಿ ಯಾರು ಗಂಡ ಹೆಂಡತಿ ಕೂತು ದೀಪ ದರ್ಶನ ಮಾಡ್ತಾರೆ, ಅವರು ಗಂಡು ಹೆಣ್ಣಿಗೆ, ಗಂಡ ಹೆಂಡತಿಗೆ ಸದಾ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ಮಹಾಲಕ್ಷ್ಮಿ ರೂಪದಲ್ಲಿ ಬರ್ತಾರಂತೆ. ಯಾರು ಗಂಡ ಹೆಂಡತಿ ಆ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಜೊತೆಯಲ್ಲಿ ಕೂತು ದೀಪ ದರ್ಶನ ಮಾಡಲ್ವೋ, ಮಹಾಕಾಳಿಯ ರೂಪದಲ್ಲಿ ನಿಮ್ಮ ಮನೆಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾಳಂತೆ. ಈಗ ಇದನ್ನೂ ನಾವು ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಕಮಿಟ್ಮೆಂಟ್ ದಯವಿಟ್ಟು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನನ್ನ ಗಂಡ ಬರಲ್ಲ, ತುಂಬ ಲೇಟು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನೀವು ಅನುಭವಿಸೋದೇ, ಇದಕ್ಕೆ ಬೇರೆ ಮಾರ್ಗ ಇಲ್ಲ. ಆ ಕಾರಣದಿಂದಾಗಿ ಗಂಡ ಹೆಂಡತಿ ಕುತ್ಕೊಂಡು ಒಂದು ಪ್ಲ್ಯಾನ್ ಮಾಡಬೇಕು. ರಾಜಕೀಯದಲ್ಲಿ ಕುತ್ಕೊಂಡು ಪ್ಲ್ಯಾನ್ ಮಾಡಲ್ಲ ನಮ್ಮ, ಯಾವ ಮಾತು ಡೈಲಾಗ್ ಹೇಳಿದ್ರೆ, ಯಾವುದನ್ನು ಕಾನೂನು ತಂದರೆ ಜನ ನಮ್ಗೆ ಒಟ್ಟಾಗ್ತಾರೆ, ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಹಾಗೆ ನಾವು ಗಂಡ ಹೆಂಡತಿ ಚೆನ್ನಾಗಿರಬೇಕು, ಮನಸ್ಸಿಗೆ ಖುಷಿಯಾಗಿರಬೇಕು, ಒಳ್ಳೆ ಮಕ್ಕಳನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂತಹ ಕುಟುಂಬದವರಿಗೆ ಈ ಮಾಹಿತಿ ತುಂಬ ಕೆಲಸ ಮಾಡುತ್ತೆ. ಕಾರಣ, ನೀವು ಸಂಜೆ ಅಂತಕ್ಕಂಥದ್ದನ್ನು ಹಬ್ಬದ ರೀತಿಯಲ್ಲಿ ನೀವು ಬಳಸಬೇಕು. ಅಯ್ಯೋ ಬಿಡು ಏನೋ ಮಾಡ್ಕೊಂಡ್ರಾಯ್ತು ಅಲ್ಲ,
ಪ್ರದೋಷ ಅಂತ ಸುಮಾರು ಜನ ಕೆಲವರು ಮಾಡ್ತಾರೆ. ಯಾವಾಗಲೂ ಬರೋ ಪ್ರದೋಷ ಅಲ್ಲ, ಪ್ರತಿದಿನ ಬರುವ ಪ್ರದೋಷ. ಸಂಜೆ 6ರಿಂದ 6:30 ಒಳಗಡೆ ಇರತಕ್ಕಂತಹ ಅದನ್ನು ಗೋಧೂಳಿ ಅಂದರೆ ಹಸುಗಳು ಮನೆಗೆ ಬರ್ತಕ್ಕಂಥ ಸಮಯ ಅಂತ ಹಿಂದಿನ ಕಾಲದವ್ರು ಇದ್ದರು. ಅದಕ್ಕೆ ಅವರು ಹಸು ಹೊಡ್ಕೊಂಡು ಹೊಲದಿಂದ ಕರೆಕ್ಟಾಗಿ 6 ಗಂಟೆ ಒಳಗಡೆ ಮನೆಗೆ ಬಂದು ಸೇರ್ತಿದ್ರು. ಆಗಲೇ ಊಟ ಮಾಡಿ ಮುಗಿಸ್ತಿದ್ರು. ಲೈಟ್ ಹಾಕದೆ ದೀಪದ ಬೆಳಕಲ್ಲಿ ಮಲ್ಕೋತಿದ್ರು 8 ಗಂಟೆಗೆ. ಬೆಳಗ್ಗೆ 3 ಗಂಟೆಗೆ ಹೇಳ್ತಿದ್ರು. ಅವರಿಗೆ ಪೂಜೆ, ಸ್ನಾನ, ಯಂತ್ರ, ಮಂತ್ರ ಏನು ಬೇಕಿರಲಿಲ್ಲ. ಹಿಂದೂ ಕಾಲದಲ್ಲಿ ಮಾಡ್ತಿರಮ್ಮ ಇವೆಲ್ಲ ಏನು ಮಾಡ್ತಿಲ್ಲ. ಯುಗಾದಿ ಹಬ್ಬಕ್ಕೆ ಒಂದೇ ಸಲ ಸ್ನಾನ, ತಿರುಗಿ ಗೌರಿ ಹಬ್ಬಕ್ಕೆ ಸ್ನಾನ. ಅಂದರೆ ಆ ಮಟ್ಟಕ್ಕೆ ಶ್ರಮಜೀವಿಗಳಾಗಿದ್ದರು. ಅದು ನಿಜವಾದ ಸ್ನಾನ. ಏನು ಶ್ರಮಜೀವಿಗಳ ಸ್ನಾನ ಯಾವುದು? ಭೂಮಿಯಲ್ಲಿ ದುಡಿಯೋರಿಗೆ ಬೆವರು ಬರ್ತಾನೆ ಇರುತ್ತೆ. ಇದು ಒಳ್ಳೆಯ ಸ್ನಾನ. ನಾವು ಮಾಡ್ತಾ ಇರೋದು ಸೋಮಾರಿ ಸ್ನಾನ, ಶೋಗೆ ಅಷ್ಟೇ, ಬೆವರಂತೂ ಬರಲ್ಲ. ಇದು ಹಿಂದಿನವ್ರಿಗೂ ನಮಗೂ ಇರತಕ್ಕಂಥ ವ್ಯತ್ಯಾಸ. ಅವರಿಗೆ ಸದಾ ಬೆವರು ಬರ್ತಿತ್ತು, ಒಳ್ಳೆ ಸ್ನಾನ ಆಗ್ತಿತ್ತು, ದೇಹ ಹಗರವಾಗಿರ್ತಿತ್ತು. ಈಗ ನಾವು ಡಿಫ್ರೆಂಟಾಗಿರೋ ಸ್ಪ್ರೇ ಹಾಕ್ಕೊಂಡು, ಸೋಪ್ ಹಾಕ್ಕೊಂಡು, ಏನೇನೋ ಹಾಕ್ಕೊಂಡು ಸ್ನಾನ ಮಾಡ್ತೀವಲ್ಲ, ಬೆವರು ಈಚೆ ಬರಲ್ಲ, ಎಲ್ಲ ಮುಚ್ಚೋಗಿರುತ್ತೆ. ಅದಕ್ಕೆ ನಮಗೆ ಮನಸ್ಥಿತಿ ಚೆನ್ನಾಗಿರಲ್ಲ. ಅಲ್ಲ, ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಜಡತ್ವವಾದ ದೇಹವನ್ನು ಮಾಡಿಕೊಂಡು ಸ್ನಾನ ಮಾಡೋ ನಮಗೆ ಎಲ್ಲಿಂದ ಏನು ಪ್ರಪಂಚ ಕಾಣಿಸಲ್ಲ. ಹೆಂಡತಿ ಇದ್ರೂ ಎದುರುಗಡೆ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ಲ. ಗಂಡ ಇದ್ದರೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಗಂಡನೇ ಒಂಥರ, ಹೆಂಡತಿನೇ ಒಂಥರ ಜೀವನ ಬೇಕಾ ಅಂತಕ್ಕಂಥದ್ದಕ್ಕೆ ನೀವು ಮನಸ್ಸು ಕೆಡಿಸ್ಕೊಳ್ಳೋದಲ್ಲ. ಗಂಡನನ್ನು ಹೆಂಡತಿಯಾದವಳು ರಿಪೇರಿ ಮಾಡಬೇಕು ಅಂತಕ್ಕಂತಹ ಆಸಕ್ತಿ ಇದ್ದರೆ ಹೇಗಾದರೂ ಮಾಡಿ ಸಾಯಂಕಾಲ ಮನೆಗೆ ಬರ್ತಕ್ಕಂಥ ಪ್ರಯತ್ನವನ್ನು ಸಂಕಲ್ಪವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೀವಿಬ್ಬರು ಯಾವಾಗ ಸಂಜೆ ಸಮಯ ಮನೇಲಿ ಇರ್ತೀರ, ಗಂಡ ಹೆಂಡತಿ ಅಂದರೆ ತಂದೆ ತಾಯಿ, ಮಕ್ಕಳಿಗೆ ತುಂಬ ಅಭಿವೃದ್ಧಿ ಆಗತ್ತೆ. ಮಕ್ಕಳಿಗೆ ಮುಂದಿನ ಒಂದು ದಾರಿ ಸುಗಮವಾಗತ್ತೆ. ತಂದೆ ತಾಯಿ ಜೊತೆಯಲ್ಲಿದ್ದಾಗ ಮಕ್ಕಳು ಜೊತೆಲಿ ಕೂತ್ಕೋತಾರೆ. ಇದಕ್ಕೆ ಸಾಮೂಹಿಕವಾಗಿ ನಾವು ಗಂಡ ಹೆಂಡತಿ ಮಕ್ಕಳು ಜೊತೆಯಲ್ಲಿ ಸೇರಿ ಸಂಜೆ ಆ ದೀಪದರ್ಶನವನ್ನು ಮಾಡ್ತಕ್ಕಂಥ ಅಭ್ಯಾಸ ಬಂದಾಗ ಮಕ್ಕಳ ಭವಿಷ್ಯವನ್ನು ಕೇಳಕ್ಕೆ ಹೋಗಬೇಡಿ. ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅಂತ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಸಂಜೆಯನ್ನು ಅತಿ ಮುಖ್ಯವಾಗಿ ಬಳಸ್ತೀನಿ ಅಂತಕ್ಕಂಥ ಸತ್ಯವನ್ನು ನೀವು ತಿಳ್ಕೊಳ್ಳೋದೇ ಆದರೆ ಇಲ್ಲಿ ಎರಡೂ ಶಿಕ್ಷಣಕ್ಕೂ ದಾರಿ. ಒಂದು ಮನೆಯ ಶಿಕ್ಷಣ, ಇನ್ನೊಂದು ಊಟದ ಶಿಕ್ಷಣ. 7 ಗಂಟೆ ಒಳಗಡೆ ಕಂಪ್ಲೀಟ್ ಎಲ್ಲರದ್ದು ಊಟ ಎಲ್ಲ ಮುಗಿದು 9 ಗಂಟೆಗೆ ಆರಾಮಾಗಿ ಮಲಗಿಬಿಡ್ಬೋದು. 2 ಗಂಟೆ ಬಿಟ್ಟು ಎಷ್ಟು ಮಟ್ಟಕ್ಕೆ ಮನಸ್ಥಿತಿ ಇರುತ್ತೆ ಸ್ವಲ್ಪ ನೀವೇ ಯೋಚನೆ ಮಾಡಿ. ದೇವರು ನಿಮ್ಮಲ್ಲೇ ಇರಬೇಕು, ನಿಮ್ಮಲ್ಲೇ ಆ ಶಕ್ತಿಯನ್ನು ತೋರಿಸ್ಬೇಕು ಅಂದರೆ ಊಟಕ್ಕೆ ನೀವು ಶಿಕ್ಷಣ ಕೊಡಬೇಕು. ಅಂದರೆ ರಾತ್ರಿ ಊಟವನ್ನು ನಿಲ್ಲಿಸಬೇಕು. ಪ್ರಯತ್ನ ಮಾಡೋರು ಮಾತ್ರ ಹೇಳ್ತೀನಿ, ಎಲ್ಲರೂ ನಿಲ್ಲಿಸಿ ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಸಂಜೆ ಊಟ ಎಷ್ಟಾದ್ರೂ ಪ್ರಯತ್ನ ಮಾಡಿ ನಾವು ಮಾಡಬೇಕು ಅಂತ ತೀರ್ಮಾನ ತೊಗೊಂಡ್ರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಮನಸ್ಸು ನಿಮ್ಮ ವಶ ಆಗಬೇಕು ಅಂದರೆ ಈ ಕೆಲಸ ಮಾಡಬೇಕು. ನಮಗೆ ಸಮಸ್ಯೆ ಆಗಿರೋದು ಏನು ಅಂದರೆ ದೇಹ ಬೇರೆ ಮನಸ್ಸು ಬೇರೆ ಅಂತ ಏನಕ್ಕೆ ಆಗ್ತಾ ಇದೆ ಅಂದರೆ ನಮ್ಮ ದೇಹ ನಮ್ಮ ಹಿಡಿತಕ್ಕೆ ನಾವು ತಗೊಳ್ಳೋದು ನಮಗೆ ಗೊತ್ತಾಗಿದೆಯೇನಮ್ಮ? ಇಲ್ಲ ಗುರುಜಿ. ನಮ್ಮ ದೇಹದ ಹಿಡಿತ ತಪ್ಪಿದೆ. ಹಿಡಿತ ತಪ್ಪಿದಾಗ ಮನಸ್ಸು ತುಂಬ ನೋವಾಗತ್ತೆ. ಆ ನೋವಾದಾಗ ದೇಹ ತುಂಬ ಬಾಧೆ ಬೀಳುತ್ತೆ. ಇದು ನಮ್ಮ ರೋಗದ ಲಕ್ಷಣಗಳು. ಮನಸ್ಸನ್ನು ನಮ್ಮ ವಶ ಮಾಡ್ಕೋಬೇಕಾ? ಈ ದಾರಿಯಲ್ಲಿ ನಡೀರಿ. ನಿಮ್ಮ ದೇಹವನ್ನು ಹಿಡಿತದಲ್ಲಿ ತಗೋಬೇಕಾ? ನನಗೆ ಆ ನೋವು ಈ ನೋವು ಬೇಡ. ನಿಮ್ಮ ದೇಹ ನಿಮ್ಮ ಹಿಡಿತಕ್ಕೆ ಬರಬೇಕಂದ್ರೆ ಸಂಜೆ ಸಂಕಲ್ಪವನ್ನು ದಂಪತಿಗಳು ಕುಟುಂಬ ಸಮೇತವಾಗಿ ಎಲ್ಲರೂ ಸಂಜೆ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತೀವಿ. ಈ ದೃಢ ಸಂಕಲ್ಪದಿಂದ ನಮ್ಮ ಮನೆ ನೆಮ್ಮದಿ ಬರಬೇಕು, ಆರೋಗ್ಯ ಬರಬೇಕು ಅನ್ನೋದೇ ಆದರೆ ಈ ಸಂಕಲ್ಪವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ಇನ್ನು ಮುಂದುವರೆದ ಭಾಗ ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಯಾರಿಗೂ ಅರಿಯದ ಹಲವಾರು ವಿಚಾರವನ್ನು ಗುರೂಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.